ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಈಗಾಗಲೇ ಟ್ರೈಲರ್ ಹಾಗೂ ಸಾಂಗ್ಸ್ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಂದ ಹಿಡಿದುಬಿಟ್ಟು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳವರೆಗೂ ಸಹ ಒಂದು ಹೈಪನ್ನು ಕ್ರಿಯೇಟ್ ಮಾಡಿರುವಂತಹ ಪಪ್ಪಿ ಮೇ 1ನೇ ತಾರೀಕು ರಾಜ್ಯಾದ್ಯಂತ ಭರ್ಜರಿಯಾಗಿ ರಿಲೀಸ್ ಆಗ್ತಾ ಇದೆ. ಸದ್ಯ ಪಪ್ಪಿ ಸಿನಿಮಾ ತಂಡ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಿ? ನಾನು ಸೂಪರ್. ಪಪ್ಪಿ ಪಪ್ಪಿ ಅದು ಮಾತಾಡಲ್ರಿ. ಮಾತಾಡಲ್ಲ? ಅಲ್ರಿ, ನಿಮ್ಮ ಹತ್ರನೇ ಮಾತಾಡಿಸುತ್ತಾ? ನಮ್ಮ ಹತ್ರನೂ ಮಾತಾಡಲ್ರಿ. ಓಕೆ. ಹ್ಞೂ, ಮತ್ತೆ ಹೆಂಗೆ ಶೂಟಿಂಗ್ ಮಾಡಿದ್ರಿ? ಪಪ್ಪಿ ಮಾತಾಡಲ್ಲ ಅಂತಂದ್ರಲ್ಲ. ಅದು ಆ್ಯಕ್ಟಿಂಗ್ ಕಲ್ಸರಿ ಅದಕ್ಕೆ. ಹೌದಾ? ಹೆಂಗೆಲ್ಲ ಆ್ಯಕ್ಟ್ ಮಾಡಿದ್ರಿ? ನಾವು ಚೆನ್ನಾಗಿ ಮಾಡಿರಿ. ಓಕೆ. ಆಯುಷ್ ಅವರೇ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮೇ 1ನೇ ತಾರೀಕು ರಾಜ್ಯಾದ್ಯಂತ ಭರ್ಜರಿಯಾಗಿ ಪಪ್ಪಿ ಪ್ರದರ್ಶನ ಆಗೋದಕ್ಕೆ ರೆಡಿ ಆಗ್ತಿದೆ. ಸೊ ಒಂದಷ್ಟು ಗೊಂದಲಗಳು, ಅದ್ರ ಜೊತೆಗೆ ಒಂದಷ್ಟು ಕನ್ಫ್ಯೂಷನ್ಸು, ಅದ್ರ ಜೊತೆಗೆ ಒಂದು ಸ್ವಲ್ಪ ಭಯ ಇರುತ್ತೆ. ಯಾಕಂದರೆ ಫಸ್ಟ್ ಸಿನಿಮಾ ಈ ಥರ ರಿಲೀಸ್ ಆಗ್ತಿದೆ ಅಂತಂದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಭಯ ಅನ್ನೋದಕ್ಕಿಂತ ಒಂದು ಕ್ಲಾರಿಟಿ ಇದೆ ಸರ್. ಅಂದರೆ ಈಗ ಕನ್ನಡ ಇಂಡಸ್ಟ್ರಿಲಿ ಭಯ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕ್ಲಾರಿಟಿ ಇದೆ ನಮಗೆ. ಯಾಕಂದರೆ ಟ್ರೈಲರ್ ತುಂಬ ಇಷ್ಟ ಆಗಿರೋದ್ರಿಂದ, ಸೊ ಆ ಕಂಟೆಂಟು ಜನರಿಗೆ ಇಷ್ಟ ಆಗಿರೋದ್ರಿಂದ, ಸೊ ಹಾಗಾಗಿ ಒಂದು ಸ್ವಲ್ಪ ಫಿಯರ್ ಕಡಿಮೆ, ಡೇರಿಂಗ್ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ. ಮಿನಿ ಪ್ರೊಡ್ಯೂಸರ್ ಕೂಡ ಇಲ್ಲೇ ಕೂತ್ಬಿಟ್ಟಿದ್ದಾರೆ, ಅದೃಷ್ಟ ಅಂತ ಹೇಳ್ಬಿಟ್ಟು. ಹಾಯ್. ಆಯ್. ಸೊ ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿದ್ದೀರಾ, ನಿಮ್ಮ ಫಾದರ್ ದುಡ್ಡು ಹಾಕಿರ್ತಾರೆ, ನೀವು ಪ್ರೊಡ್ಯೂಸ್ ಆಗಿದ್ದೀರಾ. ಹೆಂಗೆಸ್ಟ್ ಪ್ರೊಡ್ಯೂಸರ್ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ. ಸೊ ಪಪ್ಪಿಗೆ ಏನು ಹೇಳ್ತೀರಾ? ಥ್ಯಾಂಕು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಸರ್. ಒಟ್ಟಾರೆಯಾಗಿ ಪಪ್ಪಿ ಈಗಾಗಲೇ ಟ್ರೈಲರ್ ಮೂಲಕ ಸಾಕಷ್ಟು ರೀಲ್ಸ್ ಆಗಿರ್ಬೋದು, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಕೂಡ ಇವರಿಬ್ಬರ ಡೈಲಾಗ್ಸ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಸೊ ಈ ನಿಮ್ಮ ತಗೊಂಡಿರುವಂತಹ ಇಬ್ಬರು ಕಲಾವಿದರು, ಅದ್ರ ಜೊತೆಗೆ ನೀವು ಬಳಸಿರುವಂತಹ ಪದ ಬಳಕೆ ಎಲ್ಲರೂ ಅಟ್ರ್ಯಾಕ್ಟ್ ಮಾಡ್ತಿದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೆಂಗೆ ಶೂಟ್ ಮಾಡಿದ್ರೆ ಇವರಿಬ್ಬರ ಕಾಂಬಿನೇಷನ್ನ? ಇವರಿಬ್ಬರು ಕಾಂಬಿನೇಷನು ತುಂಬ ವಿಶೇಷವಾಗಿತ್ತು. ಏನಂತಂದರೆ ಅದೇನೇ, ಈಗ ನಾನು ಮೇನ್ ನಮ್ಮ ಕತೆ ಬರೆಯೋಕ್ಕೆ ಸ್ಫೂರ್ತಿ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಸೊಗಡು ಅಂತ ನಾವು ಹೇಳ್ಬೋದು ಸರ್. ಅಂದರೆ ನಮ್ಮ ಉತ್ತರ ಕರ್ನಾಟಕ ಆ ಭಾಷೆಗೆ ಸೊಗಡು ಇರೋದ್ರಿಂದನೇ ಆ ಥರ ಡೈಲಾಗು ನಮ್ಮಿಂದ ಬಂತು. ಸೊ ಇವ್ರಿಗೆ ಆಗ ಬರೆದಾಗ 2 ಕ್ಯಾರೆಕ್ಟ್ರು ನನ್ನ ತಲೆಯಲ್ಲಿ ಹುಟ್ಟಿತ್ತು. ಒಂದು ಪರ್ಷ, ಇನ್ನೊಂದು ಆದಿ. ಆ ಪರ್ಷ ಕ್ಯಾರೆಕ್ಟ್ರು ಹುಟ್ಟಿದಾಗ ಅವನು ಇಲ್ಲೇ ಹೇಗೆ ಮಾಡೋದು ಈ ಹುಡುಗ, ಅಂದರೆ ಇಲ್ಲಿ ಭಾಷೆ ನಡೆಯಲ್ಲ, ಸೊ ನಮ್ಮ ಉತ್ತರ ಕರ್ನಾಟಕ ಆಗಬೇಕು, ಅದು ವಿತೌಟ್ ಫಿಲ್ಟ್ರ್ ಇದ್ದರೆ ತುಂಬ ಚೆನ್ನಾಗಿರೋದು. ಸೊ ಹಾಗಾಗಿ ನಾವು ಉತ್ತರ ಕರ್ನಾಟಕ ಸೈಡ್ ಹೇಗೆ ಹುಡುಕೋದು ಅಂತ ನೋಡ್ತಾ ಇದ್ದಾಗ ರೀಲ್ಸ್ ಮಾಡ್ತಾಯಿದ್ದಾನೆ ಸರ್. ಇವ್ನು ರೀಲ್ಸ್ ಮಾಡಬೇಕಾದ್ರೆ ಆ ರೀಲ್ಸ್ ನೋಡಿದ್ರೆ, ಸೊ ಅದರಲ್ಲಿ ಒಂದು ರೀಲ್ಸ್ ತುಂಬ ಇಷ್ಟ ಆಗಿತ್ತು, ತುಂಬ ವೈರಲ್ಲು ಆಗಿತ್ತು. ಸೊ ನಾನು ಅವತ್ತು ಅಂದ್ಕೊಂಡೆ, ನಮ್ಮ ಫಿಲಮ್ಗೆ ಹೀರೋ ಸಿಕ್ಕ ಅಂತ. ಸೊ ಹೀರೋ ಸಿಕ್ಕ ಅಂತ ಒಂದು ಖುಷಿ ನನಗೆ. ಆದರೆ ಸಿಕ್ಕ ಆದಮೇಲೆ ನನಗೆ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಅವರು ಕಾಂಟ್ಯಾಕ್ಟ್ ತೊಗೊಂಡು, ಅವರು ಕಾಂಟ್ಯಾಕ್ಟ್ ಇಲ್ಲ, ನಂಬರ್ ಇಲ್ಲ. ಸೊ ಅದಾದಮೇಲೆ ಅವ್ರದ್ದು ಕೊಪ್ಪಳ ಹತ್ರ ಒಂದು ಹಳ್ಳಿ. ಸೊ ನಾವು ಅಲ್ಲಿಗೆ ಹೋಗಿ ಅವ್ರ ಫ್ಯಾಮ್ಲಿ ಎಲ್ಲ ಕೇಳಿ, ಅವ್ರ ಫ್ಯಾಮ್ಲಿಯವ್ರಿಗೆಲ್ಲ ಕತೆ ಹೇಳಿ, ಸೊ ಅವ್ರನ್ನ ಕರ್ಕೊಂಡು ಬರೋದು ನನಗೆ ರಿಯಲಿ ದೊಡ್ಡ ಚಾಲೆಂಜ್ ಆಗಿತ್ತು. ಸೊ ಇನ್ನು ಆದಿ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದರೆ, ಆದಿ ನನಗೆ ಕಸಿನ್ ಅವನು. ಸೊ ಹಂಗಾಗಿ ನನಗೆ ಅವ್ನಿಗೆ ಈಸಿ ಆಯಿತು. ನಾನು ಅವ್ನು ಕೇಳ್ತಾಯಿದ್ದೆ, ಅದೇ ನಿಮ್ಮ ಫ್ರೆಂಡ್ ಯಾರಾದರೂ ಉತ್ತರ ಕರ್ನಾಟಕದ್ರು ಡುಮ್ಗೆ ಇದ್ದಾರೇನೋ, ಇವನು ಫ್ರೆಂಡ್ ಕ್ಯಾರೆಕ್ಟರ್ ಡುಮ್ಗೆ ದಪ್ಪಗ ಆ ಥರ ಬೇಕಾಯ್ತು. ಮಾಮ ನಾನು ಮಾಡ್ತೀನಿ ಮಾಮ ಕ್ಯಾರೆಕ್ಟರ್. ಇಲ್ಲಲ್ಲೇ ನೀನು ಬೆಂಗಳೂರಲ್ಲಿ ಇರ್ತೀಯ, ಆ ಉತ್ತರ ಕರ್ನಾಟಕ ಸ್ಲ್ಯಾಂಗ್ ಬರೋಲ್ಲ ಅಂತ ನಾನು ಹೇಳಿದಾಗ ಅವ್ನ ತಲೆಯಲ್ಲಿ ಏನೋ ಕೂತ್ಕೊಂತು. ಇಲ್ಲ ನಾನು ಮಾಡಬೇಕಂತ ಉತ್ತರ ಕರ್ನಾಟಕ ರೀಲ್ಸ್ ಎಲ್ಲ ನೋಡಿಬಿಟ್ಟು, ಸೊ ಅವ್ನು ನನಗೆ ಇದು ಮಾಡ್ತಾಯಿದ್ದ, ಏನಂತ ಕಳಿಸ್ಕೊಡ್ತಾ ಇದ್ದ. ಸೊ ಅದು ನೋಡಿ ಓಕೆ ಇವ್ನು ಸೂಟ್ ಆಗ್ತಾನಂತಂದು ಆಮೇಲೆ ಈ ಪಾತ್ರ ಕೇಳಲು ಸೆಲೆಕ್ಟ್ ಆಗಿರುತ್ತೆ ಸರ್. ನೀವೇನೋ ಪಾತ್ರಕ್ಕೇನೋ ಇಬ್ಬರನ್ನೂ ಸೆಲೆಕ್ಟ್ ಮಾಡಿದ್ರಿ, ಆದರೆ ಇಬ್ಬರು ಸಂಡಾಸ್ ಮಾಡೋಕ್ಕೆ ಹೋದಾಗ ಬಿಕಾಸ್ ಡೈರೆಕ್ಟರ್ ಯಾರಲಿ ಮೊಬ್ನನ್ ಮಗ ಅಂತ ಹೇಳಿದರೆ, ಸೊ ಅದು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಸರ್. ಏನಕ್ಕೆ ಬಂದರು ನಿಮ್ಗೆ? ಡೈರೆಕ್ಟರ್ಗೇ ಚಾನ್ಸ್ ಕೊಟ್ಟಿರುವಂಥ ಡೈರೆಕ್ಟರ್ಗೇ ಮೊಬ್ನನ್ ಮಗ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಸರ್. ಅದು ಏನಂತಂದರೆ, ಈಗ ನಾವು ಸಿನಿಮಾ ಶೂಟ್ ಮಾಡಬೇಕಾದ್ರೆ, ಸೊ ಒಂದೊಂದು ಸರಿ ಈ ಪ್ರಾಣಿಗಳನ್ನು ಇಟ್ಕೊಂಡು ಶೂಟ್ ಮಾಡೋದು ತುಂಬ ಕಷ್ಟ ನಮಗೆ. ಅಂದರೆ ಇದಕ್ಕೊಂದು ಆ್ಯಕ್ಟಿಂಗ್ ಟೈಮ್ ಬರುತ್ತೆ. ಅದು ಯಾವಾಗ ಮಲ್ಕೊಂಡು ಎದ್ದಾದಮೇಲೆ ಅದು ಆ್ಯಕ್ಟ್ ಮಾಡುತ್ತೆ. ಸೊ ಅದು ಆವಾಗ ಟೈಮ್ ಬಂದುಬಿಟ್ಟು 2 ಗಂಟೆ ಆಗಿತ್ತು, 2 ಕಾಲಾಗಿತ್ತು. ಸೊ ಇವರಿಗೆಲ್ಲ ಹಸುವಾಗಿದೆ. ಸೊ ಇದು ಶಾರ್ಟ್ ತೆಗಿತಾ ಇದ್ದೇನೆ, ಒಂದು ಕ್ಲೋಸಪ್ ಶಾರ್ಟ್ಸು. ಅದಕ್ಕೆ ಇವರು, ಸರ್ ವಾಶ್ರೂಮ್ ಹೋಗಿ ಬರ್ತೀನಿ ಸರ್, ಹುಚ್ಚಿ ಒಯ್ದು ಬರ್ತೀನಿ ಅಂತಂದ್ರೆ, ಸರಿ ಹೋಗ್ರಪ್ಪ ಅಂತ ನಾನು ಕಳಿಸ್ದೆ. ಅಲ್ಲಿ ನಾವು ಆ್ಯಕ್ಚುಲಿ ಡಬ್ ಮಾಡಿಲ್ಲ, ಸಿಂಗ್ ಸೌಂಡು. ಸೊ ಮೈಕ್ ಹಂಗೆ ಇದೆ, ಹಾನ್ ಇದೆ. ಸೊ ಇವ್ರಿಗೆ ಗೊತ್ತಿಲ್ಲ ಅದು. ಸೊ ಯಾಕಂದರೆ ಸಿನಿಮಾ ಗ್ರಾಮರ್ ಗೊತ್ತಿಲ್ಲ, ನಾಲೆಜ್ ಗೊತ್ತಿಲ್ಲ. ಸೊ ಇವ್ರು ಮೈಕ್ ಗೀಕ್ ಎಲ್ಲ ಏನಿಲ್ಲ, ಮಾತಾಡಿದ್ರೆ ಇವ್ರಿಗೆ ಕೇಳಿಸಲ್ಲ ಡೈರೆಕ್ಟ್ರಿಗೆ ಅಂತ ಅಂದ್ಕೊಂಡಿದ್ದಾನೆ. ಸೊ ಇವರು ಹುಚ್ಚಿ ಒಯ್ದು ಬರಬೇಕಾದ್ರೆ ಇವನು ಸಖತ್ ಹಶ್ವಾಗಿಬಿಡುತ್ತೆ. ಇವನಿಗೆ ಕೇಳ್ತಾನಂತೆ,
ಯಾವನ್ಲಿ ಅವ್ನು ಡೈರೆಕ್ಟ್ರು ನನ್ನ ಮಗ ಇಷ್ಟೊತ್ತಾದ್ರೂ ಊಟಕ್ಕೆ ಬಿಡುವಲ್ಲ. ಸಖತ್ ಹೊಟ್ಟಿ ನೋಡಿದ್ರೆ ಸಖತ್ ಹಸಿ ಹಾಕತ್ತೈತೆ. ಅದೇ ಹೆಂಗೋ ನಿಮ್ಮ ಮಾವ ಡೈರೆಕ್ಟ್ರ್, ನಿಮ್ಮ ಮಾವ ಅಲ್ಲ, ನಿಮ್ಮ ಮಾವಿಗೆ ಹೇಳಲಿ ಊಟಕ್ಕೆ ಬಿಡ ಅಂತಂದು. ಇವನಿದ್ರೆ ಇವನು ನಮ್ಮಪ್ಪ ಕುಡ್ದಾಗ ನಮ್ಮಪ್ಪನೇ ಬೈತಾನೆ, ನಮ್ಮ ಮಾವ ಇನ್ನು ನನ್ನ ಬಿಡ್ತಾನೆ, ಸುಮ್ಮನೆ ಲೇಪ ಊಟ ಬಿಟ್ಟಾಗ ಊಟ ಮಾಡೋಣ. ಸೊ ಅದಾದಮೇಲೆ ಅವ್ನು ಸೆಟ್ಟಿಗೆ ಬರ್ತಾರೆ. ಸೆಟ್ಟಿಗೆ ಬಂದಾದಮೇಲೆ ನಾನು ಇದೆಲ್ಲ ಕೇಳಿಸ್ಕೊಂಡೆ. ನಮಗೆ ಸಿಂಗ್ ಸೌಂಡ್ ಇಂಜಿನಿಯರ್ ಸರ್ ನೋಡಿ ನಿಮ್ಮ ಹುಡುಗರು ಹೆಂಗೆಲ್ಲ ಮಾತಾಡ್ತಾರೆ, ಇಲ್ಲಿ ನೋಡಿದ್ರೆ ಎಷ್ಟು ಸಾಚ ಆಗಿರ್ತಾರಂತೆ. ಸೊ ಬಂದಾದಮೇಲೆ ಏನರೋ ಊಟ ಗೀಟ ಮಾಡೋಣವಾ, ಹೇಗೆ ಪಾಪ ಪಪ್ಪಿ ಶಾರ್ಟ್ ಮುಗೀತು ಊಟ ಮಾಡೋಣ ಅಂತ. ಇಲ್ಲ ಸರ್ ಇನ್ನು ಸ್ವಲ್ಪ ಮುಗಿಸೋದು ಶೂಟಿಂಗ್ ಇದ್ರು ಮುಗಿದು ಬಿಡ್ರಿ, ಆಮೇಲೆ ಊಟ ಮಾಡೋಣ ಅಂತ ಡವ್ ಬೇರೆ ಮಾಡ್ತಾಯಿದ್ರು. ಸೊ ಅವತ್ತೇ ಗೊತ್ತಾಯ್ತು ಇವ್ರು ಎಷ್ಟು ಡವ್ ನನ್ನ ಮಕ್ಕಳಿದ್ದಾರಂತ. ಸೊ ಅವ್ರಿಗೆ ಆ ಕ್ಯಾರೆಕ್ಟರ್ ಇದ್ದದಕ್ಕೆ ಆ ಥರ ಒಂದು ಇದ್ದದಕ್ಕೆ ಆ ಡೈಲಾಗ್ ಬಂದಿದೆ ಅಂತ ಹೇಳ್ಬೋದು ಸರ್. ಓಕೆ, ಜಗದೀಶ್ ಮತ್ತು ಆದಿತ್ಯ, ಸರ್ ಸೊ ಶೂಟಿಂಗ್ ಮುಗಿಯೋಷ್ಟರಲ್ಲಿ ಎಷ್ಟು ಸಲ ಹೇಳಕ್ಕೆ ಹೋಗಿದ್ರಿ ಅಂತ? ಒಂದೊಂದು ಸತೆ ಡೈಲಾಗ್ ಇದ್ದದ್ದು, ಒಂದೊಂದು ಸತೆ ರಿಯಲ್ ಆಗಿ ಬಂದ್ಬಿಡೋದ್ರಿ. ಓಕೆ, ರಿಯಲ್ ಆಗಿ ಎಷ್ಟು ಸಲ ಹೋಗಿದ್ರಿ ಶೂಟಿಂಗ್ ಮುಗಿಯೋಷ್ಟರಲ್ಲಿ? ಒಂದು 2 ಸತಿ ಹೋಗಿವಲ್ಲ, 2 ಸತಿ ಹೋಗಿವಿ ಅಷ್ಟೇ. ಓಕೆ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಹೆಂಗಿತ್ತು? ಎಲ್ಲೆಲ್ಲೆಲ್ಲನೂ, ಬಿಕಾಸ್ ನೀವು ಹೇಳ್ತಾ ಇದ್ರು, ನಿಮ್ಮ ಮಾವ ಹೇಳ್ತಾ ಇದ್ರು ಡೈರೆಕ್ಟರು, ಸೊ ಉತ್ತರ ಕರ್ನಾಟಕ ಭಾಷಾ ಶೈಲಿನೇ ಬೇರೆ, ಬೆಂಗಳೂರು ಕನ್ನಡನೇ ಬೇರೆ ಥರ ಇತ್ತು. ಸೊ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ, ಹೆಂಗೆಲ್ಲ ಕಲ್ತ್ರಿ ಅಂತ? ಮೊದಲು ನಾವು ಹೆಂಗೋ ಊರಲ್ಲಿ ಇರ್ತಿದ್ವಲ್ಲ, ಅದು ಭಾಷೆ ಸ್ವಲ್ಪ ಬರ್ತಿತ್ತು. ಅಂದರೆ ನಾವು ಬೆಂಗಳೂರಲ್ಲಿದ್ದು ಒಂದು 5-6 ವರ್ಷ ಆಯಿತು, ಅದೆಲ್ಲ ಮರ್ತೋಯ್ತಿತ್ತು. ಆಮೇಲೆ ನೋಡಿ ಎಲ್ಲ ಉತ್ತರ ಕರ್ನಾಟಕ ಭಾಷೆ ನೋಡಿ ರೀಲ್ಸ್ ಮಾಡಿ ಕಳಿಸ್ತಿದ್ದೆ. ಆವಾಗ ಮಾಡಿದಾಗ ಗೊತ್ತಾಯಿತು ಹೆಂಗೆ ಮಾತಾಡಬೇಕು, ಹೆಂಗಿರುತ್ತೆ ಅಂತ ನೋಡಿದ್ ಕಳಿಸ್ದೆ. ಹೆಂಗೆ ಅನ್ನಿಸ್ತು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ? ಒಂದು ಸಿನಿಮಾದಲ್ಲೂ ಏನು ಕ್ಯಾಮ್ರಾ ಮುಂದೆ ಆಗಿರಲಿಲ್ಲ ಸರ್, ಎಲ್ಲ ಒಂಥರ ಭಯ ಆದಂಗೆ ಆಯಿತು. ಫಸ್ಟಿಗೆ ನಿಮ್ಗೇನು ಹೊಡೆಯಲ್ಲ, ನೀವು ಮಾಡ್ರಿ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ಕೊಡ್ತಿದ್ರು. ಹಂಗೆ ಮಾಡಿ ಎಲ್ಲ ಪಿಕ್ಚರ್ ಚೆನ್ನಾಗಾಗೈತೆ ಸರ್. ಹ್ಞೂ ಸರ್. ನಿಮ್ಮ ಮಾವ ದುಡ್ಡು ಕೊಟ್ರಾ ಇಲ್ವಾ? ಈಗ ಕೊಟ್ಟವ್ರು, ನಮ್ಮ ಅಪ್ಪಂಗೆ ಆಗಲೇ ಅರ್ಧ ಕೊಟ್ಟವ್ರೆ. ಎಷ್ಟು ಕೊಟ್ಟರು? ನಮ್ಮ ಅಪ್ಪಂಗೆ ಗೊತ್ತು ರೀ, ನಂಗೆ ಹೆಂಗೆ ಗೊತ್ತು? ಇಸ್ಕೊಂಡಿದ್ದು ನಮ್ಮ ಅಪ್ಪಿಲ್ಲ. ಅಲ್ಲೋ ನೀನಲ್ಲೂ ಆ್ಯಕ್ಟ್ ಮಾಡಿದ್ದು? ಅದು ನಮ್ಮ ಅಪ್ಪಂಗೆ ಬೇಕು ರೀ. ಅಲ್ಲ, ಆ್ಯಕ್ಟ್ ಮಾಡಿದ್ದು ನೀನು ತಾನೇ ದುಡ್ಡು ನಂಗೆ ಕೊಡು ಮಾಮ, ನಮ್ಮ ಅಪ್ಪನಿಗೆ ಯಾಕೆ ಕೊಡಕತ್ತಿ ಅಂತ ಕೇಳಬೇಕಿತ್ತಲ್ಲ. ಅಲ್ಲ, ಅರ್ಧ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟಾರೆ, ಅರ್ಧ ನಂಗೆ ಕೊಡ್ತಾರೆ. ಓಕೆ, ನಿಂಗೆ ಎಷ್ಟು ಕೊಟ್ಟಿದ್ದಾರೆ ಹಂಗಾದ್ರೆ? ಕೊಡ್ತಾರೆ. ಈಗ ಐತಲ್ಲ, ಈಗ ಬಂದೀವಲ್ಲ, ಮತ್ತೆ ಈಗ ಓದ್ತೀವಲ್ಲ, ಕೊಡ್ತಾರೆ. ಓಕೆ, ಸೂಪರ್. ಜಗದೀಶ್, ಫಸ್ಟ್ ಡೈಲಾಗ್ ಹೇಳಲೇಬೇಕು ನೀನು. ಸೊ ಯಾವ ಡೈಲಾಗಿಂದ ಶುರು ಮಾಡ್ತೀಯ? ಇದು ಇದ್ಯಾವ್ದಲ್ಲ ಯಾಜಿ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ ಹ್ಞೂನ್ಲೆ ನಿನ್ನೆ ನಂಗೆ ಕಂದು ನಾ ಟೊಮೆಟೊ ಅನ್ಕೊಂಬಿಟ್ಟಿನ್ಲಿ ಮಬ್ಬ ತರಕಾರಿಲಿ 2 ಹಣ್ಣು ಅದಾವಲ್ಲ ಅದಕ್ಕೆ ನಂಗೆ ಕಂಪು ತಿಳಿದ್ಬಿಡೈತ್ಲಿ. ಹೌದೇನು ಯಾಜಿ ನಿಮ್ಮ ದೂರ ಹೋದ್ಲೆ? ನಮ್ಮದಾ ಹೊಸಪೇಟೆ ಕುಲ್ಗಮ್ಮ. ಹೊಸಪೇಟೆ ಕುಲ್ಗಮ್ಮ? ನಮ್ಮ ಮನೆ ದೇವ್ರಲಿ ಏಕೆ ವರ್ಷ ಬ್ಯಾಟ್ರಿ ಮಾಡ್ತೀನೋ ಅಲ್ಲಿ. ಹೌದೇನು? ಎದಕ್ಕೆ ಬೇ ಅಷ್ಟಾದ್ರೆ ಹಾಸಿಗೆ ಮಡಿಚಲ್ಲ ಮಬ್ಬ ನನ್ನ ಮಗನ ದಿನಕ್ಕೆ 20 ಸತಿ ಹುಚ್ಚಿದ್ರ ಏಸನ್ ತೆಗ್ದಾಕ್ಲಿ ಸಾಕಾಗೈತೆ ನಿನ್ನ ಕಾಲಾಗ. ಶೂಟಿಂಗ್ ಟೈಮಲ್ಲಿ ಪಕ್ಕ ಪಪ್ಪಿಗೆ ಏನೋ ಒಂದು ಮಾಡಿರ್ತೀವಿ, ಅದಕ್ಕೆ ಪಪ್ಪಿ ನಿನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ತಾ ಇದೆ. ಅಲ್ರಿಪ್ಪ ಏನು ನೋಡಿಲ್ಲ. ಓಕೆ, ಡೈಲಾಗ್ ಕಂಟಿನ್ಯೂ ಮಾಡ್ತೀರಾ? ಎದಕ್ಕೆ ಬೇ ಅಷ್ಟಾದ್ರೆ ಹಾಸಿಗೆ ಮಡಿಚಲ್ಲ ಮಬ್ಬ ನನ್ನ ಮಗನ ದಿನಕ್ಕೆ 20 ಸತಿ ಹುಚ್ಚೋದು ಏಸನ್ ತೆಗ್ದಾಕ್ಲಿ ಸಾಕಾಗೈತೆ ನಿಮ್ಮ ಕಾಲಾಗ. ರಾತ್ರಿ ನನಗೆ ನೆನಪತ್ತು ಬೇದ್ ಬಂದು ಇಲ್ಲೋದು ನಾನು. ನೀನು ಇಲ್ಲಾರಾಗ ಆಸೆಯಾಗಿ ನಿಮ್ಮಪ್ಪ ಹೋದ್ ನಾನು ಹುಚ್ಚೆ ಹೋದ್ರೆ ಅವನು ಹೋದ್ರಬೇಕು ಮಬ್ಬ ನನ್ನ ಮಗ ಆಸ್ಕೊಟ್ಟು ಓಟು ಅಷ್ಟು ನೋಡಕತ್ತೈತೆ. ಯಾಜ್ ದೊಡ್ಡ ಅರ್ಜೆಂಟ್ ಕೊಡು ಸ್ವಲ್ಪ ಹೋಗ್ರಮ್ಮ ಬಾಲಿ ಮಗ. ನಾನು ಹಂಗೆ ಅರ್ಜೆಂಟ್ ಬಂದಾಗ ನೀ ಹಿಂಗೆ ಬಂದೆ ಅನ್ಲೇ? ಎಲ್ಲಿ ಬಾಲೆ ಅವತ್ತು ಒಂದು ಸಹ ಬಂದಿದ್ದಲ್ಲ ಇನ್ನೇ ಮಗ ಬರ್ತಾನೆ ಬಾಲಿ. ಅವ್ನು ಬೆಂಗಳೂರಾಗ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋಲ್ತು, ಈ ನನ್ನ ಮಗಂಗೆ ಏಲಾಗ್ತಾನೆ ನನ್ನ ಗಾಳಿ ಬೇಕಂತ. ಬೆಂಗಳೂರಲ್ಲಿ ಯಾವತ್ತಾದ್ರೂ ಎಲ್ಲ ಹೊರಗಡೆ ಹೋಗಿದ್ರಾ? ಹೋಗಿ ಅತ್ತ ಹೋಗಿದ್ದೀವ್ರಪ್ಪ ಅಲ್ಲಿ ಇದು ಮನೆ ಟೆಕ್ ಪಾರ್ಕ. ಅಲ್ಲ, ನೀನು ಬೆಂಗಳೂರಲ್ಲಿ ಏಲಕ್ಕೆ ಮಾನ್ಯತಾ ಟೆಕ್ ಪಾರ್ಕ್ ಹೋಗಿದ್ದೇನೆ ನೀನು? ಅಲ್ರಿ ಅಲ್ಲಿ ಶೂಟಿಂಗ್ ಮಾಡಕ್ಕೆ ಹೋಗಿದ್ವಿ, ಬಂದತ್ತ ಅಲ್ಲೇ ಹೋಗಿದ್ವಿ. ಅಲ್ಲೇನಾದ್ರೂ ನಿನ್ನ ಎಲ್ಲ ಕೂತ್ಕೊಂಡ್ಬಿಟ್ರೆ ಇನ್ನು ಅಷ್ಟೇ ನೀನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಯಾಕೆಂತಂದ್ರೆ ಅದೆಷ್ಟು ಕ್ಲೀನಾಗಿರುತ್ತೆ ಅಂತ ಗೊತ್ತೇನು? ನೋಡಿ ಬಿಡ್ರಿ. ಅಲ್ಲಿ ಅಲ್ರಿ ಅತ್ತ ಬೇರೆ ಕಡೆ ಹೋಗಿದ್ವಿ, ಅಲ್ಲಲ್ಲಿ ಎಲ್ಲರೂ ಹೋಗಲ್ಲ. ನಂಗೆ ಗೊತ್ತು ನೀನು ಯಾಕೆ ಹೋಗ್ತಾರೆ ಅಂತ. ಅಲ್ಲಿ IT-BT ಕಂಪ್ನಿಗಳಲ್ಲಿ ಚೆನ್ನಾಗಿರುವಂಥ ಹುಡುಗಿರು ಬರ್ತಾರೆ ಅಂತ ಹೇಳ್ಬಿಟ್ಟು ನೀನು ಅಲ್ಲಿ ಎಲ್ಲ ಹೋದೆ ತಾನೆ? ಯಾರು ಹುಡುಗಿ ಬಿದ್ಲಾ? ಹೇಳ್ರಿಪ್ಪ. ಓಕೆ, ಸೊ ಹೆಂಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸು? ಬಿಕಾಸ್ ನಿಮಗೆ ಕೊಪ್ಪಳದಿಂದ ಕರ್ಕೊಂಬಂದಿದ್ರು, ಸೊ ಮನೆಯವರೆಲ್ಲನೂ ಟ್ರೈಲರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು ನೋಡಿ ಏನು ಹೇಳಿದ್ರು ಅಪ್ಪ ಅಮ್ಮ ಅಜ್ಜಿ
ಎಲ್ಲರೂ ನಿಮ್ಮ ಇಡೀ ಫ್ಯಾಮ್ಲಿ ಖಾನ್ದಾನ್ಗೆನೇ ಡೈರೆಕ್ಟ್ರ್ ಒಪ್ಸೋ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿದ್ರು. ಹ್ಞೂ ರೀ ಅವ್ರು ತುಂಬ ಖುಷಿ ಆಗ್ಬಿಟ್ರೆ ಟ್ರೇಲರ್ ಸಾಂಗ್ ನೋಡಿದ್ದಕ್ಕೆ. ಏನು ಹೇಳಿದ್ರು? ಇವನು ಇಷ್ಟು ಎಷ್ಟು 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 ಏನು ಮನೆ ಮಾಡಿಬಿಟ್ರಿ ಅನ್ನಕತ್ರಿ, ಬರೀ ಹೇಳಕ್ಕೆ ಹೋಗ್ಬಿಟ್ರಿ ಅಲ್ರಿ ಅದ್ರಾಗ ಅನ್ನಕತ್ರಿ. ಎಷ್ಟು ಸಲ ಹೇಳ್ತಿದ್ದೀನಿ ನೀನು? ಅದ್ರಾಗ ಹೇಳಕ್ಕೆ ಹೋದನ್ರಿ ಒಂದು 5 ಸಕ ಹೋಗಿದ್ರಿ. ದಿನಕ್ಕ? ಅಲ್ಲ, ದಿನಕ್ಕೆ 2 ಸತಿ ಹೋಗಿದ್ರಿ. ಬೆಳಗ್ಗೆ ಒಂದು ಮಧ್ಯಾಹ್ನನ ಅಥವಾ ಸಾಯಂಕಾಲನ? ಸಾಯಂಕಾಲ. ಇವ್ರದ್ದೇನು ಗೊತ್ತಾ ಸರ್, ಒಂದು ಸೀನ್ ಹೇಳ್ಬೇಕಾದ್ರೆ ಒಂದು ಸೀನ್ ಹೇಳ್ತಾ ಇರ್ತೀನಿ. ಸೀನ್ ಅದು ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತಂದರೆ ಸೊ ಇದಕ್ಕೆ ಹೋಗ್ಬಿಡೋರು. ಒಂದು ಸ್ವಲ್ಪ ಏನಾನ ಇದು ಸೀನ್ ಏನಾನ ಒಂದು ಸರಿ ಮಾಡ್ತಾರೆ, ಅದು ಬರಲೇ ಇಲ್ಲ ಅಂತಂದ್ರೆ ಸರ್ ಅಂತ ಒಂದಕ್ಕೆ ಹೋಗಿ 2ಕ್ಕೆ ಹೋಗೋರು. ಅಂದರೆ ಇವ್ರು ಆ್ಯಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಹೊರಗಡೆ ಹೋಗಿ ಹೇತಿದ್ದದ್ದು ಜಾಸ್ತಿ ಅದು. ಸೊ ಅದಕ್ಕೆ ಆ ಡೈಲಾಗ್ ಟೀಚರ್ದು ಬರುತ್ತಲ್ಲ, ಅದಕ್ಕೆ ಬಂದಿರೋದು. ಈ ನನ್ನ ಮಕ್ಕಳು ಕ್ಲಾಸಲ್ಲಿ ಕೂತು ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ. ಓಕೆ, ಸಿನಿಮಾದಲ್ಲಂತೂ ಏತ್ ಸುಸ್ತಾಗ್ಬಿಟ್ಟಿದ್ದೀರಾ. ಸೊ ರಿಯಲ್ ಲೈಫಲ್ಲಿ ಯಾವತ್ತಾದರೂ ಐತಲ್ರಿ ನನ್ಗೆ ಅರ್ಥ ಆಗಿಲ್ಲ ನನಗೇನು ಅಂತ ಹೇಳ್ಬಿಟ್ಟು ನಾನೇ ನೋಡಿ ಅಷ್ಟೊಂದೇನು ಏತಿಲ್ಲ ಅಂತ. ಅಷ್ಟೊಂದು ಏತಿಲ್ವಾ? ಓಕೆ, ರಿಯಲ್ ಲೈಫಲ್ಲಿ ಎಷ್ಟು ಸಲ ಹೋಗಿದ್ದೀರಾ ಅಂತ? 2 ಸತಿ ಹೋಗಿರಿ. ಓಕೆ, ಸಿನಿಮಾ ಟ್ರೈಲರ್ ನಾವು ನೋಡಿದಾಗ ಟೀಚರ್ ಹತ್ರ ಹೋಗ್ಬಿಟ್ಟು ಕೇಳ್ತೀರಾ, ಸೊ ಅವನು ಬರ್ತಿದೆ ಅಂತಂದರೆ ನಿನಗೂ ಬರ್ತೈತೆ ಅಂತ ಹೇಳ್ಬಿಟ್ಟು ಟೀಚರ್ ಹೇಳ್ತಾರೆ. ಸೊ ರಿಯಲ್ ಲೈಫಲ್ಲಿ ಸ್ಕೂಲಲ್ಲಿ ಯಾವತ್ತಾದರೂ ಟೀಚರ್ಗೆ ಆ ಥರ ಕೇಳಿದ್ರಾ? ಹ್ಞೂ ಕೇಳಿರಿ. ಟೀಚರ್ ಅಲ್ರಿ, ಸರ್ ಕೇಳಿ. ಸರ್ ಕೇಳಿದ್ರಾ? ಏನಾದ್ರು ಸರ್? ಮುಂಜಾನೆ ಬರೋ ಮುಂದೆ ಮಾಡಿ ಬರಕ್ಕೆ ಬರಲ್ಲ ಅಂತಾರೆ. ಈ ಸಿನಿಮಾದಲ್ಲಿ ನಿಮ್ಮ ತಾಯಿ ಕ್ಯಾರೆಕ್ಟ್ರು ಅಥವಾ ತಂದೆ ಕ್ಯಾರೆಕ್ಟರ್ ಮಾಡಿರುವಂಥದ್ದು ಯಾರು? ನಮ್ಮಪ್ಪ. ನಿಮ್ಮಪ್ಪನ ಕ್ಯಾರೆಕ್ಟರ್ ಯಾರು ಮಾಡಿದ್ದಾರೆ ಪಿಕ್ಚರಲ್ಲಿ? ನಮ್ಮ ದುರ್ಗಪ್ಪಣ್ಣ. ಅಮ್ಮನ ಕ್ಯಾರೆಕ್ಟ್ರು? ನಮ್ಮವ್ವ. ನಿಮ್ಮವ್ವ? ಅವನ ಹೆಸರೇನು? ರೇಣುಕ. ರೇಣುಕ. ಓಕೆ, ಅಲ್ಲ ಇಷ್ಟೆಲ್ಲನೂ ಕೊಟ್ಟಿದ್ದಾರೆ ಡೈರೆಕ್ಟ್ರು, ಹೀರೋಯಿನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಏನಾದರೂ ಬೇಜಾರಿದೆಯಾ ಅಂತ? ಹೀರೋಯಿನ್ ಬ್ಯಾಡ್ರಿಪ್ಪ ಅದ್ರಾಗ. ಇವನೇ ಬ್ಯಾಡ ಅಂದಿದ್ದು. ನಾನೇ ಬ್ಯಾಡ ಅಂದಿದ್ರಿಪ್ಪ. ಹೀರೋಯಿನ್ ಇಲ್ದಂಗೆ ಬರೀ ಪಪ್ಪಿ ಜೊತೆ ಇದ್ಬಿಡ್ತೀನಿ ನೀನು. ಮತ್ತೆ ಏನು ಮಾಡಕ್ರಿಪ್ಪ? ಹೀರೋಯಿನ್ ಬೇಡವಾ ನಿಂಗೆ? ಬ್ಯಾಡ್ರಿಪ್ಪ ಅಂತಾರನೆಲ್ಲ ಹಚ್ಚನಲ್ಲ. ಮತ್ತೆ ದೊಡ್ಡನಾದ್ಮೇಲೆ ಬರೀ ಪಪ್ಪಿ ಜೊತೆನೇ ಓಡಾಡ್ಕತಿ? ದೊಡ್ಡವನಾದ ಮದುವೆ ಹೊಡ್ಕೊಂತೀರಿ. ಮತ್ತೆ ಪಪ್ಪಿ ಮದುವೆ ಮಾಡ್ಕೊಂತಿ ದೊಡ್ಡವನಾದ್ಮೇಲೆ? ಇಲ್ರಿಪ್ಪ. ಓಕೆ, ಯಾವ ಹೀರೋಯಿನ್ ಅಂದರೆ ತುಂಬ ಇಷ್ಟ ನಿಂಗೆ? ಹೀರೋಯಿನ್ ಯಾರಂದ್ರೆ ತುಂಬ ಇಷ್ಟ? ರಮ್ಯಾ ಮೇಡಮ್. ರಮ್ಯಾ ಮೇಡಮ್. ಓಕೆ, ರಮ್ಯಾ ಮೇಡಮ್ ಈಗಾಗಲೇ ಟ್ರೈಲರ್ ಎಲ್ಲ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರಂತೆ, ಪ್ರೀಮಿಯರ್ ಶೋಗೂ ಬರ್ತಾರಂತೆ, ನಿಜನಾ? ಹ್ಞೂ ಬರ್ತಾರೆ. ರಮ್ಯಾ ಮೇಡಮ್ ಏನಾದ್ರೂ ಪ್ರೀಮಿಯರ್ ಶೋ ಬಂದಾಗ ನಿಮ್ಮ ಎದುರಿಗೆ ಬಂದಾಗ ನೀವೇನು ಹೇಳ್ತೀರಾ ರಮ್ಯಾ ಮೇಡಮ್ಗೆ? ಹೆಂಗಿತ್ರಿ ಮೇಡಮ್, ಟ್ರೈಲರ್ ಹೆಂಗಿತ್ರಿ, ಸಾಂಗ್ ಹೆಂಗಿತ್ರಿ ಅಂತ ಕೇಳ್ತೀರಿ. ರಮ್ಯಾ ಮೇಡಮ್ಗೆ ಐ ಲವ್ ಯು ಅಂತ ಹೇಳಲ್ವಾ? ರೀಪ ಬ್ಯಾಡ್ರಿಪ್ಪ. ಹೇಳ್ಬಾರ್ದ್ರಿ. ಹೇಳ್ಬಾರ್ದಾ? ಈಗ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ ಕಣೋ. ಅಯ್ಯಪ್ಪ ಬ್ಯಾಡ್ರಿಪ್ಪ, ಅಂತ ದೊಡ್ಡ ಸಾಹಸ ಬ್ಯಾಡ್ರಿಪ್ಪ ನಮಗೆ. ಟ್ರೈ ಮಾಡಿ ನೋಡು ಈ ಸಲ ಬರ್ತಾರಲ್ಲ ಪ್ರೀಮಿಯರ್ ಶೋಗೆ. ಮೇಡಮ್ ಥ್ಯಾಂಕ್ ಯು ಸೋ ಮಚ್, ನಮ್ಮ ಟ್ರೈಲರ್ ಎಲ್ಲ ನೋಡಿ ಸಾಂಗ್ಸ್ ಎಲ್ಲ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ, ಪ್ರೀಮಿಯರ್ ಶೋ ನೋಡೋಕ್ಕೂ ಬಂದಿದ್ದೀರಾ, ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಇದೆ, ಐ ಲವ್ ಯು ಮೇಡಮ್ ಅನ್. ಬೇಡಪ್ಪ. ನೀವು ಹೇಳಲ್ವಾ? ನಾವು ಹೇಳಲ್ಲಪ್ಪ. ಬ್ಯಾಡ್ರಿಪ್ಪ. ಯಾಕೆ? ನಮ್ಮ ಅವ್ವ ನೋಡಿದ್ರೆ ಬಿಡ್ತಾಳೆ. ಅಲ್ಲ, ಅವ್ವ ನೋಡೋದಕ್ಕೆ ನಾನು ಅವು ಖುಷಿ ಪಡ್ತಾಳೆ, ರಮ್ಯನ್ಗೆ ನನ್ನ ಮಗ ಪ್ರಪೋಸ್ ಮಾಡೋರೆ ಅಂತ. ಅವಕ್ಕೆ ಎಷ್ಟು ಇಟ್ಟಿರುತ್ತೆ ನಾನು ಮೇಡಮ್ ಎಷ್ಟು ಇರ್ತಾರೆ, ನಾವು ಎಷ್ಟು. ಹೈಟ್ ಇಂಪಾರ್ಟೆಂಟ್ ಅಲ್ರಿ, ಪ್ರೀತಿ ಇಂಪಾರ್ಟೆಂಟ್ ನಮಗಿಲ್ಲಪ್ಪ ಅದು. ಅವೆಲ್ಲ ಬ್ಯಾಡ್ರಿಪ್ಪ ನಮಗೆ. ಓಕೆ, ಈಗ ಒಂದ್ಸಲ ರಮ್ಯಾ ಮೇಡಮ್ ಐ ಲವ್ ಯು ಅಂತೇಳಿ ಇಬ್ರು, ಓಕೆನಾ? ಅಪ್ಪ ಒಳ ಅದನ್ನೇ ಕೇಳ್ತೀನಿ. ಹೇಳೋ ತನಕ ನಾನು ಬಿಡಕ್ಕಿಲ್ಲ. ಅದು ಕರಿಯಪ್ಪ. ಹೇಳ್ಬೇಕು, ಸಿನಿಮಾ ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ ತಾನೆ, ಸೊ ಅದಕ್ಕೆ. ರಮ್ಯಾ ಮೇಡಮ್ ಐ ಲವ್ ಯು ಅಂತ ಹೇಳ್ತಾರೆ ಇಬ್ರು. ಓಕೆ, ನೀವಿಬ್ರು ಹೇಳ್ತೀರಿ ಇಲ್ಲ ನಾನೇ ಹೇಳ? ಆಸೆ ಇದೆ ಆದ್ರೂ ಹೇಳ್ತಿಲ್ಲ. ಅಲ್ಲ, ಬರೀ ಡವ್ವು. ಐ ಲವ್ ಯು ರಮ್ಯಾ ಮೇಡಮ್. ಐ ಲವ್ ಯು ರಮ್ಯಾ ಮೇಡಮ್. ಐ ಲವ್ ಯು ರಮ್ಯಾ ಮೇಡಮ್. ಈ ವಿಡಿಯೋನ ರಮ್ಯಾ ಮೇಡಮ್ ತೋರಿಸ್ತೀನಿ, ಪ್ರೀಮಿಯರ್ ಶೋ ಬಂದಾಗ ಅವಾಗ ಹೇಳ್ತಾರೆ. ಬ್ಯಾಡ್ರಿ ತೋರಿಸ್ಬೇಡ್ರಿ. ಬ್ಯಾಡ್ರಿಪ್ಪ.
ಪಪ್ಪಿ ಸಿನಿಮಾ ಮೇ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡಿಗರಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸಲ್ಲೆಲ್ಲನೂ ಏನು ಕೇಳ್ತೀರಾ ಅಂತ? ಎಲ್ಲ ಚೆನ್ನಾಗಿ ಮಾಡಿದ್ರೆ ಒಂದು ಫೋಟೋ ಕೊಡ್ರಿ ಎಲ್ಲ ಅಂತ ಕೇಳ್ತಾವ್ರಿ. ಇಲ್ಲೀಗ ನಮ್ಗೆ ಆಟೋಗ್ರಾಫ್ ಹಾಕಕ್ಕೆ ಬರಲ್ಲ. ಒಂದು ಆಟೋಗ್ರಾಫ್ ಹಿಂಗೆ ಕೈ ಕೊಡ್ತಾರ, ನಮ್ಗೆ ಆಟೋಗ್ರಾಫ್ ಹಾಕಕ್ಕೆ ಬರಲ್ಲ. ಬರೀ ಒಂದು ಫೋಟೋ ತೆಗೆ ಕಳಿಸ್ತೀವಿ ಆಟ. ಅಂದರೆ ಅವ್ರು ಆಟೋಗ್ರಾಫ್ ಕೇಳಿದ್ರೆ ನೀವು ಫೋಟೋಗ್ರಫಿನ ಕೊಟ್ಬಿಡ್ತೀರಾ? ಹ್ಞೂ ಆಟೋಗ್ರಾಫ್ ಹಾಕಲ್ರಿ, ನಮ್ಗೆ ಹಾಕಕ್ಕೆ ಬರಲ್ಲ. ಅದು ಹೆಂಗಿರುತ್ತೆ ಅಂತನೂ ಗೊತ್ತಿಲ್ಲ. ಜಾಸ್ತಿ ಹುಡುಗಿರು ಕೇಳ್ತಾರೆ, ಹುಡುಗರು ಕೇಳ್ತಾರ? ಹುಡುಗರು ಕೇಳ್ತಾರೆ. ಕೇಳಲ್ಲಪ್ಪ. ಹುಡುಗಿರು ಕೇಳಿದ್ರೆ ಡೈರೆಕ್ಟ್ ಹಿಂಗೆ ಭುಜದ ಮೇಲೆ ಕೈ ಹಾಕೊಂಡು ಫೋಟೋ ಕೊಟ್ಬಿಡ್ತೀರಲ್ಲ? ನಮಸ್ಕಾರ ಅಂತ ಹೋಗ್ಬಿಡ್ತೀವಿ. ನಮಸ್ಕಾರ ಅಂದದ್ರಿಪ್ಪ ಅವ್ರಿಗೆ. ನಿಜ ಹೇಳಿ. ನನಗೆ ಗೊತ್ತು, ನೀನು ಕೊಪ್ಪಳ ತಾನೇ ನಿಂದು ಊರು? ಅಲ್ಲಿ ಕೊಪ್ಪಳದಲ್ಲಿ ಕರಿಮಾರವ ಇದ್ದಾರೆ ತಾನೆ? ಯಾರ ಕರಿಮಾರವ ನಿಮ್ಮ ಹುಡುಗಿ? ಇಲ್ರಿಪ್ಪ. ಕರೆಯವ್ರಿ, ನಿಜವಾಗ್ಲೂ ಕರಿಮಾರವ ಇದ್ದಾರೆ ಯಾರು ನಿಮ್ಮ ಹುಡುಗಿ? ಇಲ್ವರಿಪ್ಪ, ನೀವೇನು ತಲೆ ತಿಂತೀರಿ? ನಾನು ಬರ್ತೀನಿ ನಡಿ, ನಿಮ್ಮ ಅಜ್ಜಿ ಹತ್ರ ಹೇಳ್ತೀನಿ ಕರಿಮಾರವ ಅಂತ ಹೇಳ್ಬಿಟ್ಟು. ಬರ್ರಿ ನಮ್ಮ ಮನೆಗೆ ಬರ್ರಿ. ಬರ್ತೀನಿ. ಬರಲ್ಲ? ಬಂದ್ರೆ ಏನು ಕೊಡ್ತಿ? ಒಂದು ಗಿಫ್ಟ್ ಯಾವ ಗಿಫ್ಟು? ನಾನು ಲೋರ್ನ್ ಕಳಿಸ್ಕೊಡ್ತೀನಿ. ನಂಗೆ ಬೇಡ, ನಿನ್ ಕರಿಮಾರವ ನನಗೆ ಯಾಕ್ಲ? ನಿನ್ ಕರಿಮಾರವ ಅಂತ ನಾ ಏನು ಮಾಡಕತ್ಲಿ? ಮತ್ತೆ ನೀವು ನಮ್ಮ ಮನೆಗೆ ಅದಕ್ಕೆ ಬರ್ತಾಯಿತ್ತು. ಸರ್, ಇಲ್ಲೇ ಹಿಂಗೆ ಇಷ್ಟೊಂದು ಕ್ವಾಟ್ಲೆ ಕೊಡ್ತಿದ್ದಾರೆ ಅಂತಂದರೆ ಇನ್ನು ಶೂಟಿಂಗ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಯಾಕಂದರೆ ಶೂಟಿಂಗ್ ಟೈಮಲ್ಲೆಲ್ಲ ನಿಮಗೆ ಒಂದೊಂದು ಶಾರ್ಟ್ಗೂ ಒಂದೊಂದು ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಈ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ? ಇವ್ರನ್ನ ಹೆಂಗೆ ಸಂಭಾಳಿಸ್ತಿದ್ರಿ ಸರ್ ನೀವು? ಸರ್, ಫಸ್ಟ್ ನಿಜ ಇವ್ರದ್ದು ಡೈಲಾಗ್ ಬರೆದಾಗ ಈ ಎಲ್ಲ ಇವ್ರಿಗಿಂತ ನಮ್ಮ ಆಡಿಯನ್ಸ್ಗಿಂತ ಹೆಚ್ಚಿನ ಎಂಟರ್ಟೈನ್ಮೆಂಟ್ ನಾನು ಪಡ್ಕೊಂಡಿದ್ದೇನೆ. ಯಾಕಂತಂದರೆ ನಾವು ನೋಡ್ತಾ ಇರುವಾಗ ಆ ಡೈಲಾಗ್ ಪಂಚಿಂಗ್ ಎಷ್ಟು ಕಾಮಿಡಿ ಆಗಿರುತ್ತೆ ಅಂತ ನನಗೆ ಗೊತ್ತಿರುತ್ತೆ. ಅದು ಫಸ್ಟ್ ಆಫ್ ಆಲ್ ನಾವು ಬರೆದೋದ್ಕಿಂತ ಅದು ಇವ್ರ ಭಾಷೆಯಲ್ಲಿ ಕೇಳೋದಿದೆಯಲ್ಲ, ಅದು ಒಂದು ಪಂಚಿಂಗ್, ಅದು ಭಾಳ ಅಂದರೆ ಭಾಳ ಇಷ್ಟ ಆಗೋದು. ಸಖತ್ತಾಗಿ ಎಂಜಾಯ್ ಮಾಡಿದ್ದೆವು ಸರ್ ಈ ಡೈಲಾಗ್ನ. ನಾನು ಬರೆದಿದ್ದೀನಿ ಅನ್ನೋದಕ್ಕಿಂತ ಅದು ಆ್ಯಕ್ಚುಲಿ ಇವ್ರ ಬಾಯಿಂದ ಬಂದಿದ್ದಲ್ಲ, ಅದಕ್ಕೆ ಒಂದು ವ್ಯಾಲ್ಯೂ ಬಂದಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಮೊನ್ನೆ ಧ್ರುವ ಸರ್ಜಾ ಸರ್ ಬಂದಿದ್ದರು. ಸೊ ಸಾಂಗ್ ಎಲ್ಲ ಆಯಿತು, ಸಾಂಗು ನೋಡಿದ್ರು, ಟ್ರೈಲರ್ ಎಲ್ಲ ನೋಡಿದ್ರು, ಅವರೇ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ಸಿನಿಮಾಗೆ. ಸೊ ನಿಮ್ಮಿಬ್ಬರ ಡೈಲಾಗ್ಸನ್ನು ನೋಡಿ ತುಂಬ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು ತುಂಬ ಹೊಗಳಿದ್ರು. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಒಳ್ಳೆಯವರು ಸರ್, ಎಲ್ಲ ನಮ್ಮ ಪಿಕ್ಚರ್ಗೆಲ್ಲ ಹೆಲ್ಪ್ ಮಾಡೋರೆ, ತುಂಬ ಒಳ್ಳೆಯವರು. ಅವರು ನಮ್ಮ ಫಿಲಮ್ ಎಲ್ಲ ಹೆಲ್ಪ್ ಮಾಡ್ಯಾರಿ. ಫಸ್ಟ್ ಅವರಪ್ಪ ನಮ್ಮ ಫಿಲಮ್ ನೋಡಿ ತುಂಬ ಖುಷಿಯಾಗಿ, ಏನ್ರೋ ನೀವು ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ರಿ, ಗಿಚ್ಚಾಗಿ ಮಾಡಿರೋ ನೀವು, ಅದು ಹೇಳಕ್ಕೆ ಹೋದ್ರೆ ಜಾಸ್ತಿ ಈಗಿರೋ ನೀವು ಅನ್ನಕತ್ತಿಟ್ರೆ. ಹಂಗೆ ಇದು ಹೇಳಿದ್ರೆ ಪಾರಿವಾಳ ಮಾರೋದು ದುಡ್ಡು ತಗೊಳೋದು, ರೊಕ್ಕ ತಗೊಳೋದು ಅನ್ನಕತ್ತಿಟ್ರಿ. ಅಂದರೆ ಧ್ರುವ ಸರ್ ಹೇಳಿದ್ರ ಪಾರಿವಾಳ ಮಾರೋದು, ದುಡ್ಡು ತಗೊಳ್ಳೋದು, ಆಮೇಲೆ ಎಲ್ಲಕ್ಕೆ ಹೋಗೋದು ಅಂತ. ಪಾರಿವಾಳ ಮಾರೋದು, ದುಡ್ಡು ತಗೊಳೋದು ಅಂತಂದು ಅದು ಒಂದು ಹೇಳ್ಯಾರ್ರಿ. ಅದು ಒಂದು ಇದು ಒಂದು ಹೇಳಕ್ಕೆ ಹೋದ ಅನ್ಸಿದ್ದು. ಧ್ರುವ ಸರ್ ಮುಂದಿನ ದಿನಗಳಲ್ಲಿ ಧ್ರುವ ಸರ್ ಜೊತೆ ಆ್ಯಕ್ಟ್ ಮಾಡುವಂಥ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀರಾ? ಮಾಡ್ತೀರಿ. ಯಾವುದಾದ್ರು ಡೈಲಾಗ್ ಹೇಳೋದಾದ್ರೆ ಧ್ರುವ ಸರ್ ಸಿನಿಮಾದು ಹೇಳ್ತೀರಿ? ಹೇಳಿ. ಅವ್ರು ಹೇಳ್ಬೇಕಲ್ರಿ, ಇಂಥ ಡೈಲಾಗ್ ಹೇಳ್ರಿ ಅಂತಂದು ಹೇಳ್ಬೇಕಲ್ರಿ. ಅಲ್ಲ, ಯಾವುದಾದ್ರು ಸಿನಿಮಾ ನೋಡಿರೋವಂಥದ್ದು ಧ್ರುವ ಸರ್ ಯಾರು ಡೈಲಾಗ್ ಹೇಳ್ತೀರಾ? ಅವ್ರು ಸರ್ ಹೇಳ್ಬೇಕಲ್ರಿ. ನೀವು ಹೇಳ್ಬೇಕು. ಅವ್ರು ಫಸ್ಟ್ ಹೇಳಿದ್ರೆ ನಮಗೆ ಗೊತ್ತಾಗಲ್ಲ. ಅವ್ರು ಹೇಳಿದ ಮೇಲೆ ನೋಡ್ಕೊಂಡು ಪಿಕ್ಚರ್ ನೋಡಿರ್ತೀಯಲ್ಲ, ಪಿಕ್ಚರ್ ನೋಡಿ ಗೊತ್ತಿಲ್ಲ ಅಂತ ಡೈಲಾಗ್ ಹೇಳ್ಬೇಕಂತ ಅಂತ ಅವು ಗೊತ್ತಿಲ್ರಿಪ್ಪ. ಅವ್ನು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿವರೆಗೆ ಥಿಯೇಟ್ರೇನೇ ನೋಡಿಲ್ಲ ಸರ್. ಇದುವರೆಗೂ ಥಿಯೇಟ್ರೇ ನೋಡಿಲ್ಲ ನೀನು? ಇಲ್ರಿಪ್ಪ, ಇದೇ ಫಸ್ಟ್ ನೋಡೋದು ನಾನು. ಅಂದರೆ ಇದುವರೆಗೂ ಯಾವ ಸಿನಿಮಾನೂ ನೋಡಿಲ್ಲ ನೀನು? ಫೋನಾಗ ನೋಡೀನಿ ಆಟ. ಥಿಯೇಟ್ರಿಗೆ ಹೋಗಿ ಯಾವ ಸಿನಿಮಾನೂ ನೋಡಿಲ್ಲ ಅವರು. ಅಲ್ಲ, ಇವಾಗ ಮತ್ತೆ ಅಲ್ಲ, ಥಿಯೇಟ್ರಿಗೆ ಹೋಗಿ ಒಂದು ಸಿನಿಮಾನೂ ನೋಡಿಲ್ಲ, ಆದರೆ ಫಸ್ಟ್ ಟೈಮ್ ನೀನೇ ಸಿನಿಮಾ ಅಂದರೆ ಎಲ್ಲ ಥಿಯೇಟ್ರಲ್ಲೇ ಕಾಣಿಸ್ಕೊಳ್ತಿದ್ಯಾ ನೀನೇನೆ, ಬಿಕಾಸ್ ಸಿನಿ ಪ್ರೇಕ್ಷಕರ ಎದುರಿಗೆ ಹೆಂಗೆ ಅನ್ನಿಸ್ತಿದೆ? ನಮ್ಗೆ ತುಂಬ ಖುಷಿ ಅನ್ಸಕತ್ತೈತ್ರಿ, ತುಂಬ ಖುಷಿ ಅನ್ಸಕತ್ತೈತ್ರಿ. ಅವ್ರು ಏನಂದ್ರೆ ಔಟ್ ಆಗತ್ತಪ್ಪ. ತುಂಬ ಖುಷಿ ಆಗ್ತೈತೆ. ಅವು ಒಟ್ಟ ಹೊಡೆಯಲ್ರಿ, ಬಿಡಲ್ರಿ. ಯಾರು ಹೊಡಿಯಲ್ಲ? ಡೈರೆಕ್ಟರ್ ಸರ್, ಇವ್ರು ಪ್ರೊಡ್ಯೂಸರ್ ಸರ್, ಕ್ಯಾಮ್ರಾಮನ್ ಸರ್, ಅವರು ತುಂಬ ಒಳ್ಳೆಯವ್ರಿ. ಈ ಥರ ಹೇಳ್ಬಿಟ್ಟು ಬರ್ರಿ ಡೌಗಳೇ. ಸರಿ ಆಯ್ತು, ಓಕೆ. ಇವಾಗ ಒಂದು ನಿಮಿಷ. ಅಲ್ಲ
ಸುಳ್ಳು ಹೇಳಕತ್ತಲ್ರಿ ನಾನು. ಮತ್ತೆ ಡೈರೆಕ್ಟರ್ ಸರ್ ತುಂಬ ಒಳ್ಳೆಯವರು ಅಂತ ಹೇಳಿದ್ರಿ. ಮತ್ತೆ ಹೇಳ್ಬಿಟ್ಟು ಒಂದಿನ ಶೂಟಿಂಗ್ ಲೊಕೇಶನ್ ಇರಬೇಕಾದ್ರೆ ಹೇಳಕ್ಕೆ ಹೋದಾಗ ಏನೋ ಹೇಳ್ತಿದ್ದಂತೆ, ಯಾವ ಮೊಬ್ನನ್ ಮಗಲೇ ಹುಚ್ಚವಯ್ಯಕ್ಕೆ ಹೋಗಿದ್ದ. ಓಕೆ, ಹುಚ್ಚವಯ್ಯಕ್ಕೆ ಹೋದಾಗ ಹೇಳ್ತಿದ್ರಂತೆ, ಯಾವ ಮೊಬ್ನನ್ ಮಗಲೇ ಡೈರೆಕ್ಟ್ರು ಇಷ್ಟೊತ್ತಾದ್ರೂ ಊಟ ಇಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ಬೈದಿದ್ದೆ. ಮತ್ತೆ ಇವಾಗ ಅದು ಹೆಂಗೆ ಒಳ್ಳೆಯವರು ಅಂತ ಹೇಳ್ತಿದ್ಯಾ? ಅವಾಗ ಹೊಟ್ಟೆ ಸುಡುತ್ತೆ ಊಟಕ್ಕೆ ಬಿಟ್ಟಿದ್ದಲ್ರಿ. ಅಂದರೆ ಈಗ ಪ್ರಮೋಷನ್ ಟೈಮಲ್ಲೆಲ್ಲ ಟೈಮ್ ಟು ಟೈಮ್ ಊಟ ಕೊಡ್ತಿದ್ದಾರಾ? ಕೊಡ್ತಿದ್ರಿ. ಪಪ್ಪಿ ಯಾಕೆ ಸಪ್ಪಗೈತೆ? ಅದು ಅದಕ್ಕೆ ಏನಾಗೈತೇನ ರೀಪ್ಪ. ಬರೇ ನಿದ್ದೆ ಅದಕ್ಕೆ ಏನಾಗಿದೆ ಅಂತ ನಮಗೆ ಗೊತ್ತಲ್ರಿಪ್ಪ ಅದಕ್ಕೆ ಏನಾಗೈತೇನ. ಓಕೆ, ಪಪ್ಪಿ ಜೊತೆ ಯಾವತ್ತಾದ್ರೂ ಎಲ್ಲಕ್ಕೆ ಹೋಗಿದ್ರೆ? ಹೇಳ್ರಿಪ್ಪ ಹೋಗಿ. ಆ್ಯಂಡ್ ನೆಕ್ಸ್ಟು ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂಥ ಆಸೆ ಇದೆ? ಯಾರ ಜೊತೆ ನಟನೆ ಮಾಡಬೇಕು ಅಂತ ಆಸೆ ಇದೆ ಇಬ್ಬರಿಗೂ? ಆ್ಯಕ್ಟಿಂಗ್ ಧ್ರುವ ಸರ್ ಅವ್ರ ಜೊತೆ ಮಾಡ್ತೀವಿ. ನಿನಗೆ ಯಾರು ಯಾವ ಹೀರೋ ಕರೀತಾರೋ ಅವ್ರ ಜೊತೆ ಮಾಡ್ಬೇಕಷ್ಟೆ. ಹೌದಾ? ಅವನೇ ಆಪ್ಷನ್ಸ್ ಕೊಟ್ಬಿಡ್ತಾನೆ. ನಾನು ಬೇಕು ಅಂತ ನಿಮ್ಗೆ ಕರ್ಕೊಳ್ಳಿ ಅಷ್ಟೇ. ಅಷ್ಟೇ. ಇಲ್ಲಾಂದರೆ ನಾವು ಶಾಲೆಗೆ ಹೋಗೋದಿಲ್ಲ, ಮನೆಗೆ ಅಷ್ಟೇ. ಅಷ್ಟೇ. ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತಾರ, ರೀಲ್ಸ್ ಎಲ್ಲ ನೀವು ಮಾಡ್ತಿದ್ರಲ್ಲ. ಸೊ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ನಿಮ್ಮ ಒಂದು ಡೈಲಾಗ್ಸ್ಗೆಲ್ಲ ಸುಮಾರು ಜನ ರೀಲ್ಸ್ ಎಲ್ಲ ಮಾಡಿದ್ರಲ್ಲ. ಅದೇ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಅಂತ ಕೇಳಿದಾಗ ಮಾವಿನ ಹಣ್ಣಲ್ಲೇ ಅಂತ ಹೇಳ್ಬಿಟ್ಟು ಟೊಮೊಟೊ ಹಣ್ಣು ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮಾರು ಜನ ರೀಲ್ಸ್ ಎಲ್ಲ ಮಾಡಿದ್ರಲ್ಲ. ಅದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸ್ತಿತ್ತು ನಿಮಗೆ? ತುಂಬ ಚಲೋ ಅನ್ಸಕತ್ತೈತ್ರಿ. ನಮಗಂತ ತುಂಬ ಖುಷಿ ಆಗ್ತದೆ. ನಾವು ಬೇರೆಯವ್ರ ಡೈಲಾಗ್ ಮಾಡ್ತಿದ್ರಿ, ಅವ್ರು ನಮ್ಮ ಡೈಲಾಗ್ ಮಾಡ್ತಿದ್ರಲ್ಲ. ಹೌದು, ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅಂದೆ ಅದೈತಲ್ರಿ, ಅದನ್ನ ರೀಲ್ಸ್ ನೋಡಕತ್ತೋಟ್ರಿ ಜಗ್ಗ ಮಂದಿ. ಅದು ನೋಡಿದಾಗ ಹೆಂಗೆ ಅನಿಸ್ತಿತ್ತು? ನಮಗೆ ತುಂಬ ಖುಷಿ ಅನಿಸ್ತೈತ್ರಿ. ಅದನ್ನ ನೋಡಿದ್ರೆ ರಂಗ ಬರ್ತೈತ್ರಿ ನಮಗೆ. ಅದು ನಮನ್ಸು ಬಿಡ್ಬಿಡ್ಲಿ ಅಲ್ಲ, ಅದನ್ನ ನೆನೆಸ್ಬಿಡ್ಬಿಡು ಅಂದೆ. ಯಾವುದು ಹೇಳ್ರು? ಅದು ಇವ್ನು ಹೇಳಿದ್ರೆ ಹೇಳ್ಬೇಡ, ಹೇಳು. ಹೇಳೋರಲ್ರಿ ಅಪ್ಪ, ಹೇಳಕತ್ತೇನೆ. ಆಮೇಲೆ ಇಂಟರ್ವ್ಯೂಲಿ ಎದ್ಬಿಟ್ಟಿಯಪ್ಪ ನೀನು. ಇಂಟರ್ವ್ಯೂಲಿ ಅದು ಕೇಳ್ಬೇಕ್ರಿಪ್ಪ. ಕೇಳ್ರಿ, ಯಾರೋ ಒಬ್ರು ಹೇಳ್ರು. ಹೇಳು ಹೇಳಲ್ಲ ಕಣಪ್ಪ, ಹೇಳು. ಏನು ಹೇಳ್ಬೇಕು? ಅದೇನೋ ನೆನೆಸ್ಬೇಡ ಅಂತಂದಲ್ಲ. ಅದೇ ರೀ, ಅಲ್ಲಿ ಶೂಟಿಂಗ್ ಒಟ್ಟಿನಲ್ಲಿ ಹುಡುಗಿರಿದ್ದು. ಯಾವ ಶೂಟಿಂಗ್? ಯಾವ ಹುಡುಗಿನೋ? ಎಷ್ಟು ಜನ ಇದ್ರು ಹುಡುಗಿರಿದ್ರು? ಯಾರದು? ಅದು ಗುನ್ನಾಳಾಗ್ರಿ. ಅದು ಗುನ್ನಾಳಾಗ ಒಂದು ಎಲ್ಲ ದಡ್ಡಿ ಕುಂದ್ರೆ ಸೀನ್ ಇತ್ತು. ಅದು ನೋಡಿದ್ರೆ ಹೆಣ್ಮಕ್ಳು ಇಲ್ಲಿ ಮುಂದೆ ಅಂತ ಬಿಟ್ರೆ ಜಗ್ಗ ಮುಂದೆ. ನಮ್ಗೆ ನೋಡಿದ್ರೆ ಚಡಿ ಬಿಚ್ಚಂಗೆ ಅಲ್ದ. ಇವ್ರು ನೋಡಿದ್ರೆ ಬಿಚ್ಚ ಅನ್ನಕತ್ತೋಟ್ರಿ ಡೈರೆಕ್ಟ್ರ್ ಸರ್. ನಮಗೆ ನೋಡಿದ್ರೆ ಬಿಚ್ಚಂಗೆ ಅಲ್ದ. ಅದಕ್ಕೆ ಇವ್ರು ಯಾಕೆ ಹಿಂಗೆ ಅನ್ನಕತ್ತಾರಪ್ಪ. ನಾವು ಒಟ್ಟ ಬಿಚ್ಚಲಿಲ್ಲ, ಲಾಸ್ಟ್ ಅವ್ರನ್ನ ಕಳಿಸಿ ಬಿಚ್ಚಂದು ಸೀನ್ ಮಾಡ್ಕೊಂಬಂದಿವ್ರಿ. ಅವ್ರ ಹುಡುಗಿರೇ ನಿಮ್ಮನ್ನೇ ನೋಡಕ್ಕಾಗ್ತಿದ್ರೇನು? ನೀವೆಲ್ಲದ ನೋಡಕ್ಕಾಯ್ತಿದ್ರ? ನಾವೇ ನೋಡಕತ್ಬಿಟ್ರಿ. ನಾವು ಒಂದು ಸೀನ್ ಮಾಡೋದು ಅಲ್ಲ. ಇವಾಗ ಶೂಟಿಂಗ್ ಟೈಮಲ್ಲೆಲ್ಲನೂ ಚಟಿ ಬಿಚ್ಚಿದ್ರಲ್ಲ, ಅದೆಲ್ಲ ಶೂಟ್ ಮಾಡಿದ್ರೆ ಮತ್ತೆ ಇವಾಗ ಇಡೀ ಕರ್ನಾಟಕದಲ್ಲಿರುವಂಥ ಹುಡುಗಿರೆಲ್ಲ ನೋಡ್ತಾರೆ. ಅವಾಗ ಏನು ಮಾಡ್ತಿ? ನಾವು ಅಲ್ಲಿ ಇರೋದಲ್ರಿಪ್ಪ. ನೋಡ್ತಾರಲ್ಲ ಇವಾಗ ಇವರೇ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಲ್ಲ. ನಾವು ಅವ್ರ ತಾಕಿ ನಿಂದಿರ್ಬೇಕಲ್ರಿ. ನಾವು ಎತ್ತಾಗ ರೋಡಿ ಇರ್ತೀವಿ. ಇವಾಗ ಒಂದು ಕೆಲಸ, ಫಸ್ಟ್ ಶೋ ರಿಲೀಸ್ ಆಗುತ್ತೆ ಸಿನಿಮಾ, ನೀವು ಹೋಗಿರ್ತೀರ, ನಿಮ್ಮಿಬ್ಬರು ಸಿನಿಮಾವನ್ನು ನೋಡೋದಕ್ಕೆ ಬಂದಿರ್ತಾರೆ. ಅವಾಗ ಥಿಯೇಟ್ರಲ್ಲಿ ನೀವು ಎಲ್ಲಕ್ಕೆ ಹೋದಾಗ ಚಡ್ಡಿ ಬಿಚ್ಚೋ ಸೀನ್ ಬಂದೇ ಬರುತ್ತೆ. ಅವಾಗ ಹುಡುಗಿರೆಲ್ಲ ನೋಡ್ತಾರೆ. ಅವಾಗ ಹೆಂಗಿರುತ್ತೆ? ಅವಾಗ ಪಪ್ಪಿ ಚಂದ ನೋಡೋದ್ರಪ್ಪ. ಪಪ್ಪಿ ದಡ್ಡಿ ಕುಂದ ಚಂದ ನೋಡೋದ್ರಿ. ಸೂಪರ್. ಓಕೆ ಸರ್, ಫೈನಲಿ ಮೇ 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಸಿನಿ ಪ್ರೇಕ್ಷಕರಲ್ಲಿ ಏನು ಕೇಳ್ತೀರಾ ಅಂತ? ಏನಂದರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ ಪಪ್ಪಿ. ಸೊ ಎಲ್ಲ ನಟರಿಂದ ಒಂದು ಒಳ್ಳೆಯ ಪ್ರಶಂಸೆ ಬರ್ತಿದೆ. ಫಸ್ಟು ನಾವು ಟ್ರೈಲರ್ ರಿಲೀಸ್ ಮಾಡಿದ ಫಸ್ಟ್ ಡೇನೇ ವಿನಯ್ ರಾಜ್ಕುಮಾರ್ ಸರ್ ಅವರು ಇನ್ಸ್ಟಾಗ್ರಾಮದಲ್ಲಿ ಸ್ಟೇಟಸ್ ಹಾಕ್ಕೊಂಡು ಅದಕ್ಕೆ ವಿಶ್ ಮಾಡಿದರು. ತುಂಬ ವಾಟ್ ಎ ಅಮೇಜಿಂಗ್ ಟ್ರೈಲರ್, ಪ್ಲೀಸ್ ವಾಚ್ ಆಲ್ ಟ್ರೈಲರ್ ಅಂತ. ಅದನ್ನು ನೋಡಿ ರಮ್ಯಾ ಮೇಡಮ್ ಅವರು ನೋಡಿದರು, ಅವರು ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ. ಸೊ ಹೀಗೆ ನಮಗೆ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ. ಧ್ರುವ ಸರ್, ಸೊ ಅದಾದಮೇಲೆ ರಾಣಾ ದಗಪುಟಿ ಸರ್ ಸಹ ಮತ್ತು ನಮ್ಮ ಟ್ರೈಲರ್ ನೋಡಿದ್ದಾರೆ. ಸೊ ಅವರೂ ತುಂಬ ಮೆಚ್ಚುಗೆ ವ್ಯಕ್ತಪಡಿಸಿ ಆಮೇಲೆ ತೆಲುಗ್ಗೆ ರೈಟ್ಸ್ ಬಗ್ಗೆ ಮಾತಾಡೋಣ ಅಂತ ಮಾತುಕತೆ ನಡೀತಾ ಇದೆ ಸರ್. ಸೊ ನಾನು ಹೇಳೋದಿಷ್ಟೇ, ನಮ್ಮ ಭಾಗದ ನಮ್ಮ ಮಣ್ಣಿನ ಕತೆಗಳು ಅಂತ ಬಂದಾಗ ದಯವಿಟ್ಟು ಆ ಸಿನಿಮಾಗಳನ್ನು ನೋಡಿ, ಅದು ಥಿಯೇಟ್ರಲ್ಲೇ ನೋಡಿ. ಯಾಕಂತಂದರೆ
ಒಂದು ಟ್ರೈಲರ್ ಅನ್ನೋದು ಬಿಟ್ಟಾಗ ಅದಕ್ಕೆ ಕಾಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದೇ ಒಂದು ಬ್ಯಾಡ್ ಕಾಮೆಂಟ್ಸ್ ಇರೋಲ್ಲ. ಅಂದರೆ ಆ ಟ್ರೈಲರ್ ಎಷ್ಟು ಮಟ್ಟಕ್ಕೆ ಜನರಿಗೆ ರೀಚ್ ಆಗಿದೆ ಅಂತ. ನಾನು ಹೇಳೋದಿಷ್ಟೇ, ನೀವು ದಯವಿಟ್ಟು ಸಿನಿಮಾ ನೋಡೋದಕ್ಕಿಂತ ಮುಂಚೆ ಒಂದೇ ಒಂದು ಸಲ ಪಪ್ಪಿ ಸಿನಿಮಾದ ಟ್ರೈಲರ್ ನೋಡಿ. ದಯವಿಟ್ಟು ನಿಮಗೆ ಟ್ರೈಲರ್ ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ ಅಂತ ನಾನು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್, ಸಾಮಾನ್ಯವಾಗಿ ಒಬ್ಬ ನಿರ್ದೇಶಕ ಅಂದ ತಕ್ಷಣ ಫಸ್ಟ್ ಸಿನಿಮಾವನ್ನು ನಿರ್ದೇಶನ ಮಾಡೋಕೆ ಹೊರಟಿದ್ದಾರೆ ಅಂದ ತಕ್ಷಣ ಲವ್ ಕಾನ್ಸೆಪ್ಟ್ ಆಗಿರ್ಬೋದು, ಕಮರ್ಷಿಯಲ್ ಕಾನ್ಸೆಪ್ಟ್ ಎಲ್ಲ ತೊಗೊತಾರೆ. ಬಟ್ ನೀವೊಂದು ಮಕ್ಕಳ ಅದ್ರ ಜೊತೆಗೆ ಒಂದು ಪಪ್ಪಿ ಅನ್ನುವಂಥ ಒಂದು ಪೆಟ್ನ ಒಂದು ಕಾನ್ಸೆಪ್ಟ್ ತಗೊಂಡು ಏನಕ್ಕೆ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು ನಿಮಗೆ? ಅಥವಾ ಇದು ರಿಯಲ್ ಇನ್ಸಿಡೆಂಟಾ ಅಥವಾ ನೀವು ಕಾಲ್ಪನಿಕವಾಗಿ ಸೃಷ್ಟಿ ಮಾಡಿರುವಂಥ ಕಥೆನಾ ಅಂತ? ಅದೇ ಸರ್, ಇದು ನನ್ನ ಫಸ್ಟ್ ಸಿನಿಮಾ ಅಲ್ಲ. ನನ್ನ ಫಸ್ಟ್ ಲವ್ ಅಂತ, ಅದು ಲವ್ ಬಗ್ಗೆ ಮಾಡಿರತಕ್ಕಂಥ ಸಿನಿಮಾ. ಅದಾದಮೇಲೆ ನನಗೆ ಅನ್ನಿಸ್ತು, ಇಲ್ಲ ರೆಗ್ಯುಲರ್ ಸಿನಿಮಾ ಬೇಡ, ಅದು ಬಿಟ್ಟು ಬೇರೆ ಏನೋ ಹೊಸತನ ಮಾಡೋಣ ಅಂತ. ಸೊ ಇದು ಡಿಫ್ರೆಂಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಸೊ ನಮ್ಮ ಉತ್ತರ ಕರ್ನಾಟಕದ ಎಷ್ಟೋ ಕಥೆಗಳು ನಮ್ಮ ಕಣ್ಮುಂದೆ ಬರ್ತವೆ. ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಎಷ್ಟೋ ಜನ ಬೇರೆ ಬೇರೆ ಭಾಗದಿಂದ ಸಿನಿಮಾಗಳು ಬರ್ತವೆ. ಸೊ ಆದರೆ ನನಗೊಂದು ಕಾಡ್ತಾಯಿತ್ತು, ನಮ್ಮ ಉತ್ತರ ಕರ್ನಾಟಕದ ಫುಲ್ ಫ್ರೇಮ್ ಅಂದರೆ ಏನಂತಂದರೆ ಎಲ್ಲ ಉತ್ತರ ಕರ್ನಾಟಕನೇ ಭಾಷೆ, ಬಿಗಿನಿಂಗಿಂದ ಎಂಡ್ವರೆಗೂ ನಮ್ಮ ಉತ್ತರ ಕರ್ನಾಟಕ ಭಾಷೆ ಇರಬೇಕು, ಆ ಥರ ಸಿನಿಮಾ ಮಾಡಬೇಕು, ಆ ಕಲ್ಚರ್ನ ಹೇಳ್ಬೇಕು ಅನ್ನೋದು ಮೊದಲಿಂದ ಇತ್ತು. ಸೊ ಆ ಥರ ಹುಡುಕ್ತಾ ಇದ್ದಾಗ ನಮ್ಮ ರಾಯಚೂರು ಭಾಗ, ಕೊಪ್ಪಳ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದ ಕಥೆಗಳು ತುಂಬ ಇದ್ದಾಗ, ಸೊ ಒಂದು ಕುಟುಂಬ ಬೆಂಗಳೂರಿಗೆ ದುಡಿಯೋಕ್ಕೆ ಬಂದಾಗ ಅವ್ರು ಏನು ಸ್ಟ್ರಗಲ್ ಪಡ್ತಾರೆ, ಹೇಗೆ ಇಲ್ಲೇನು ಬದುಕು ಕಟ್ಕೋತಾರೆ, ಅವರು ಫಸ್ಟು ವಿಧಾನಸೌಧ ನೋಡಿದಾಗ ರಿಯಾಕ್ಷನ್ ಹೇಗಿರುತ್ತೆ, ಸೊ ಆಮೇಲೆ ಕಬ್ಬನ್ ಪಾರ್ಕ್ ನೋಡಿದಾಗ ಹೇಗಿರುತ್ತೆ ಅಂತ ಅದನ್ನ ನ್ಯಾಚುರಲ್ಲಾಗಿ ನಾನು ಸೃಷ್ಟಿ ಮಾಡೋಕ್ಕೆ ಇಷ್ಟಪಟ್ಟೆ ಸರ್. ಆ್ಯಂಡ್ ಈಗ ತಾನೇ ಹೇಳ್ತಾ ಇದ್ರಿ ನೀವು, ರಾಣಾ ದಗ್ಗುಬಾಟಿ ಅವರು ಕೂಡ ಮಾತುಕತೆಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಈ ಕನ್ನಡ ಈಗಾಗಲೇ ರಿಲೀಸ್ ಆಗ್ತಾ ಇದೆ, ತೆಲುಗುವಲ್ಲಿ ಮಾತುಕತೆ ನಡೀತಾ ಇದೆ. ಅದು ಬಿಟ್ಟು ಪರಭಾಷೆಗಳಿಗೆ ಡಬ್ ಮಾಡುವಂಥದ್ದಾಗಿರ್ಬೋದು. ಬಿಕಾಸ್ ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಪ್ಯಾನ್ ಇಂಡಿಯಾ ಅನ್ನುವಂಥ ಕಾನ್ಸೆಪ್ಟ್ ಬರ್ತಾ ಇದೆ. ಬಟ್ ಕಾಂತಾರನೂ ಕೂಡ ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಆಗಿ ಅದಾದ ನಂತರ ಬೇರೆ ಭಾಷೆಗಳಲ್ಲಿ ಸದ್ದು ಮಾಡ್ತು. ಸೊ ನಿಮ್ಮದು ಆ ಥರ ಕಾನ್ಸೆಪ್ಟ್ ಏನಾದರೂ ಇದೆಯಾ? ಬಿಕಾಸ್ ಯಾಕಂತಂದರೆ ಈಗಾಗಲೇ ಸಿನಿ ಪ್ರೇಕ್ಷಕರಿಂದ ಹಿಡಿದ್ಬಿಟ್ಟು ಸ್ಯಾಂಡಲ್ವುಡ್ ತಾರೆ ಇರೋ ತನಕ ಅದು ಬಿಟ್ಟು ಪರಭಾಷೆಯ ಒಂದು ಸೆಲೆಬ್ರಿಟಿಗಳು ಕೂಡ ನಿಮ್ಮ ಟ್ರೇಲರ್ನ ಮೆಚ್ಚಿ ಅವರ ಒಂದು ಭಾಷೆಗೆ ಅವರೇ ಪ್ರೆಸೆಂಟ್ ಮಾಡುವಂಥದ್ದಾಗಿರ್ಬೋದು, ಅವರೇ ಅಥವಾ ಒಂದು ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಎಲ್ಲನೂ ಮಾಡ್ತಿದ್ದಾರೆ. ಸೊ ಹಾಗಾಗಿ ಸೊ ಖಂಡಿತ ಸರ್, ಏನಂತಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ, ಅದು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಅಂತ ನಾವು ಪ್ಯಾನ್ ಇಂಡಿಯಾ ಮಾಡೋದಲ್ಲ ಸರ್. ಅದು ಕಂಟೆಂಟ್ ಇತ್ತಂದರೆ ಅದೇ ತೊಗೊಂಡೋಗುತ್ತೆ. ಆ ಥರ ಸಿನಿಮಾ ನಮ್ಮ ಕನ್ನಡದಲ್ಲಿ ತುಂಬ ಸಿನಿಮಾಗಳಾಗಿದ್ದಾವೆ. ಆ ಒಂದು ಸಾಲಿಗೆ ನಮ್ಮ ಪಪ್ಪಿ ಸಿನಿಮಾ ನಿಲ್ಲುತ್ತೆ ಅನ್ನೋದು ನಮಗೆ ತುಂಬ ಹೋಪ್ ಇದೆ. ಸೊ ಅಂದರೆ ಈ ಕಮೆಂಟ್ಸ್ ನೋಡ್ತಾಯಿದ್ರೆ ಎಷ್ಟೋ ಜನ ಈಗ ನಮ್ಮ ಉತ್ತರ ಕರ್ನಾಟಕ ತಿಥಿ ಆಗ ರೇಂಜ್ ಅಂತಂಥ ದೊಡ್ಡ ಸಿನಿಮಾಕ್ಕೆ ಹೋಲಿಸ್ತಾರೆ ಅಂತಂದ್ರೆ ಒಂದು ಹೆಮ್ಮೆ ಆಗುತ್ತೆ. ನೀವು ಹೇಳ್ದಂಗೆ, ಸೊ ಕನ್ನಡ ಒಂದು ಸಿನಿಮಾ ಒಂದು ಪರಭಾಷೆಗೆ ಹೋಗಿದೆ, ಅಲ್ಲಿಯವರು ಸಿನಿಮಾ ನೋಡಿದ್ದಾರೆ, ಮೆಚ್ಕೊಂಡಿದ್ದಾರೆ ಅಂತಂದರೆ ಅದು ನಮ್ಮ ಕನ್ನಡದವ್ರಿಗೆ ಹೆಮ್ಮೆ ಅಂತ, ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೆಮ್ಮೆ. ಸೊ ಈ ಥರ ಬೆಳವಣಿಗೆ ತುಂಬ ಆಗಬೇಕು. ಅದು ಪಪ್ಪಿಯಿಂದ ಆಗಿದೆ. ಸೊ ಈ ಥರ ತುಂಬ ಸಿನಿಮಾಗಳು ಬರಬೇಕು ಅನ್ನೋದೇ ನನ್ನ ಆಸೆ ಸರ್. ಸರ್, ಮೊನ್ನೆ ನಡೆದಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಗೂ ಸಹ ಒಂದು ಕಾಲಿಟ್ಟಿತ್ತು. ಬಟ್ ಅಲ್ಲಿ ಒಂದಷ್ಟು ವಿಮರ್ಶೆಗಳನ್ನು ಪಡ್ಕೊಳ್ತು ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಟೈಮ್ ನೀವು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿತ್ತು. ಏನದು ಇನ್ಸಿಡೆಂಟ್ ಏನಾಗಿತ್ತು? ಬಿಕಾಸ್ ಯಾಕಂತಂದರೆ ಮಕ್ಕಳ ಅಭಿನಯ ನೋಡ್ತಿದ್ರೆ ತುಂಬ ನ್ಯಾಚುರಲ್ ಆಗಿದೆ. ಅವರು ಅಭಿನಯ ಮಾಡೋದಕ್ಕಿಂತ ಅವರು ಅದರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟು ನ್ಯಾಚುರಲಾಗೆ ಆ್ಯಕ್ಟ್ ಮಾಡಿದ್ದಾರೆ. ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಗೊತ್ತಾಗ್ತಿಲ್ಲ. ಅಂಥದ್ರಲ್ಲಿ ಮಕ್ಕಳು ಪರಿಪೂರ್ಣವಾಗಿ ಆ್ಯಕ್ಟ್ ಮಾಡಿಲ್ಲ, ಸೊ ಕಾನ್ಸೆಪ್ಟ್ ಚೆನ್ನಾಗಿಲ್ಲ ಅನ್ನುವಂಥ ಒಂದಷ್ಟು ವಿಮರ್ಶೆಗಳು ಬಂತು ಅಂತ ಹೇಳ್ಬಿಟ್ಟು. ಏನಾಯಿತು ಫಸ್ಟ್ಲಿ ಹೇಳೋದಾದರೆ? ಬಿಕಾಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಎಂತೆಂಥ ಸಿನಿಮಾಗಳು ಇದೆ. ಸೊ ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಸಿನಿಮಾವನ್ನು ಎಲ್ಲ ಒಂದು ಕಡೆ ಹಿಂದೆ ಹಿಕ್ಕಿದ್ರಾ ಅಂತ? ಸೊ ಖಂಡಿತ ಅದು ಇದೇ ವರ್ಷ ಅಂತ ಹೇಳ್ತಿಲ್ಲ, ತುಂಬ ವರ್ಷದಿಂದ ಈ ಪ್ರಾಬ್ಲಮ್ ನಡೀತಾ ಇದೆ. ಆಮೇಲೆ ತುಂಬ ಎಷ್ಟೋ ಒಳ್ಳೆ ಹಿಟ್ ಸಿನಿಮಾ ನಮ್ಮ ಕನ್ನಡದ ಫೋಟೋ ಆಗಿರ್ಬೋದು, ಆಮೇಲೆ ಶಿವಮ್ಮ ಅಂತ ಸಿನಿಮಾಗಳು, ಯಾರು ಇವರೇನು ಡೈರೆಕ್ಟಾಗಿ ಸಿನಿಮಾ ಏನು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಸೊ ಇವು ಬೇರೆ ದೇಶಕ್ಕೆ, ಬೇರೆ ಭಾಗಕ್ಕೆ, ಬೇರೆ ರಾಜ್ಯಕ್ಕೆ ಹೋಗಿ ಆಮೇಲೆ ಕನ್ನಡಕ್ಕೆ ಬಂದಾಗ ಅಲ್ಲಿ ಪ್ರಶಸ್ತಿ ಗೆದ್ದುಕೊಂಡು ಕನ್ನಡಕ್ಕೆ ಬಂದಾಗ ಅವರು ನಮ್ಮನ್ನು ಗೆಲ್ಲಿಸಿ ಆವಾಗ ಸೆಲೆಕ್ಷನ್ ಮಾಡಿರ್ತಾರೆ ಹೊರತು ಯಾವುದೇ ಸಿನಿಮಾನ ಇವರು ಡೈರೆಕ್ಟಾಗಿ ಇದು ಮಾಡಿರಲ್ಲ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಸರ್, ಬೇರೆಯವರು ನಮ್ಮನ್ನು ಬೆನ್ನು ತಟ್ಟಿದ ಮೇಲೆ ನೀವು ತಟ್ಟೋದು ಏನು ಮಹಾ ಗನಂದಾರಿ ಕೆಲಸ ಅಂತ. ಅಂದರೆ ನಮ್ಮ ಕನ್ನಡದಲ್ಲಿ ಇಂಥ ಸಿನಿಮಾ ಬಂದಾಗ ದಯವಿಟ್ಟು ಅದು ನೋಡಿ, ನೀವು ಸಿನಿಮಾ ನೋಡಿ ನಮ್ಮ ಸಿನಿಮಾನ ರಿಜೆಕ್ಟ್ ಮಾಡಿದ್ರೆ ನಮಗೆ ಬೇಜಾರಾಗ್ತಾಯಿದ್ದಿಲ್ಲ. ಸಿನಿಮಾನೇ ನೋಡಿದೆ, ಅದಕ್ಕೆ ನಮ್ಮ ಹತ್ರ ವಿತ್ ಪ್ರೂಫು ಇದೆ, ವಿಮೆಯೋದಲ್ಲಿ ಪ್ರೂಫು ಇದೆ. ಅದು ಸಿನಿಮಾನೇ ನೋಡಿದೆ ರಿಜೆಕ್ಟ್ ಮಾಡಿದ್ದು, ಅದು ಫಸ್ಟ್ ಆಫ್ ಆಲ್ ನನಗೆ ತುಂಬ ನೋವಾಗಿರೋ ವಿಷಯ. ಆಮೇಲೆ ಫೆಸ್ಟಿವಲಲ್ಲಿ 3 ವಿಭಾಗಕ್ಕೂ ನಾವು ಸಬ್ಮಿಟ್ ಮಾಡಿದ್ವಿ, ಯಾವ ವಿಭಾಗದಲ್ಲಿ ಸಿನಿಮಾ ನೋಡಿಲ್ಲ.
ಸೊ ಅದು ತುಂಬ ನನಗೆ ಮನಸ್ಸಿಗೆ ನೋವಾಯಿತು. ಅದಾದಮೇಲೇನೋ ನಾವು ಸುಮ್ಮನೆ ಕೂತ್ರೆ ಹೇಗೆ, ಯಾಕಂದರೆ ಈ ಕೂತ್ರೆ ಆಗಲ್ಲ. ನಮ್ಮ ಕನ್ನಡ ಸಿನಿಮಾ ನಾವು ಯಾಕಂದರೆ ಪ್ರೊಡ್ಯೂಸರ್ಗೆ ಆನ್ಸರ್ ಮಾಡಬೇಕಾಗತ್ತೆ ಒಬ್ಬ ಡೈರೆಕ್ಟರ್ ಆದವರು. ಸೊ ಆಗ ನಾವು ಅಕಾಡೆಮಿಗೆ ಹೋಗಿ ಕೇಳಿದಾಗ ಅವರು ಒಂದು ಫಾರ್ಮೇಟ್ ರೆಡಿ ಮಾಡಿರ್ತಾರೆ. ಸೊ ಇಲ್ಲ ನಿಮ್ಮ ಸಿನಿಮಾ ಹೀಗಿದೆ ಆಗಿದೆ, ಕಳಪೆ, ನಿರ್ದೇಶನ ಚೆನ್ನಾಗಿಲ್ಲ, ಸಂಗೀತ ಚೆನ್ನಾಗಿಲ್ಲ, ಛಾಯಾಗ್ರಹಣ, ಎಡಿಟಿಂಗ್ ಇವು ಯಾವುದು ಚೆನ್ನಾಗಿಲ್ಲ ಅಂತ. ಸೊ ನನಗೆ ಅದನ್ನು ಓಕೆ ಚೆನ್ನಾಗಿ ಇಲ್ಲದೇ ಇರ್ಬೋದು, ಅದು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ಸೊ ಅದಾದಮೇಲೆ ಮಕ್ಕಳ ಅಭಿನಯ ಮನಮುಟ್ಟುವಂತ ಇಲ್ಲ ಅಂತ ಏನೋ ಬರೆದಿದ್ರು, ಇದು ದಿಸ್ ಇಸ್ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ಏನು ಬರೆದಿದ್ರು, ಅದು ನನಗೆ ತುಂಬ ಒಬ್ಬ ಫಿಲ್ಮ್ ಮೇಕರ್ಗೆ ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ಅದಾದಮೇಲೆ ಮರುದಿನ ಬಂದು ನಾನು ಟ್ರೈಲರ್ ಬಿಡುಗಡೆ ಮಾಡ್ತೀನಿ. ನಿಮ್ಗೆ ಗೊತ್ತಿದ್ದಂಗೆ ಟ್ರೈಲರ್ ಅದ್ಭುತವಾಗಿ ಒಂದು ಇತಿಹಾಸನ ಸೃಷ್ಟಿ ಇದೆ. ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ಯಾರೋ 4 ಜೂರಿಗಳು ಎ ಸಿ ರೂಮಲ್ಲಿ ಎ ಸಿ ಹಾಕ್ಕೊಂಡು ಸಿನಿಮಾ ನೋಡೋದ್ರಿಂದ ಸಿನಿಮಾ ಗೆಲ್ಲಲ್ಲ. ಸಿನಿಮಾ ನಿಜವಾದ ಗೆಲ್ಲಿಸೋದು ಚಿತ್ರ ಪ್ರೇಮಿಗಳು, ಸಿನಿ ಪ್ರೇಮಿಗಳು. ನಾವು ಯಾವತ್ತೂ ಅಷ್ಟೇ ಚಿತ್ರ ಪ್ರೇಮಿಗಳಿಗೋಸ್ಕರ ಸಿನಿಮಾ ಮಾಡ್ಬೇಕು. ಯಾರೋ 4 ಜನ ಕೂತ್ಕೊಂಡು ಜೂರಿಗಳಿಗೋಸ್ಕರ ಸಿನಿಮಾ ಅಲ್ಲ. ಬಟ್ ಏನಂತಂದರೆ, ಈ ಥರ ಸಿನಿಮಾ ಬಂದಾಗ ನಮ್ಮ ಭಾಗದವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಅದು ತುಂಬ ಬೇಜಾರಾಗುತ್ತೆ. ಅದು ನನಗೆ ಮನಸ್ಸಲ್ಲೂ ತುಂಬ ಬೇಜಾರಿದೆ ಸರ್. ಧ್ರುವ ಸರ್, ಈಗ ನಿಮ್ಮ ಸಿನಿಮಾದನ್ನು ಕಂಟೆಂಟ್ನ ನೋಡಿದ್ದಾರೆ, ಸಿನಿಮಾವನ್ನು ಫಸ್ಟ್ ನೋಡ್ತಾರಾ? ಆ್ಯಂಡ್ ಏನಂತಂದರೆ, ಮುಂದಿನ ದಿನಗಳಲ್ಲಿ ಆಯುಷ್ ಅವರು ಆ್ಯಕ್ಷನ್ ಪ್ರಿನ್ಸ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳುವಂಥ ಚಾನ್ಸಸ್ ಇದೆಯಾ? ಎಕ್ಸ್ಪೆಕ್ಟ್ ಮಾಡ್ಬೋದಾ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಅಂತ? ಸೊ ಖಂಡಿತ ಸರ್, ಇವತ್ತೇನು ಈ ಪಪ್ಪಿ ಮಟ್ಟಕ್ಕೆ ಒಂದು ಈಗ ರಿಲೀಸ್ ಟೈಮಲ್ಲಿ ಎಷ್ಟು ಸಕ್ಸಸ್ ಆಗುತ್ತೆ ಅಂದರೆ, ಆ ಕ್ರೆಡಿಟ್ ಎಲ್ಲ ನಾವು ಧ್ರುವ ಸರ್ಜಾ ಸರ್ಗೆ ಕೊಡ್ತೀವಿ. ಯಾಕಂದರೆ ಟ್ರೈಲರ್ ರಿಲೀಸ್ ಆದಾಗಲಿಂದನೂ ಇಲ್ಲಿವರೆಗೂ ಅವರು ಸಪೋರ್ಟ್ ಆಗಿ ನಿಂತಿದ್ದಾರೆ, ಸಿನಿಮಾ ನೋಡಿದ್ದಾರೆ. ಅದಾದಮೇಲೆ ಮತ್ತೆ ಬೆಳಿಗ್ಗೆನೂ ಒಂದು ಮೆಸೇಜ್ ಹಾಕಿದ್ದಾರೆ. ಸೊ ಯಾವುದೇ ಥರದ ಸಿನಿಮಾ ಪ್ರಮೋಷನ್ಗೆ ಆಯಿತು, ಏನೇ ಒಂದು ಸಪೋರ್ಟ್ ಬೇಕೋ ಅಂದರೆ ನಾನು ಮಾಡ್ತೀನಿ ಅಂತಂದಾಗ, ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಬೆಳವಣಿಗೆ ಆದಾಗ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಮೊದಲು ಈ ಥರ ಸಬ್ಜೆಕ್ಟ್ಗಳು ಬಂದಾಗ ಫಸ್ಟು ಎಲ್ರಿಗೂ ಒಂದು ಫೋನ್ ಕಾಲ್ ಬರ್ತೈತಿ, ಈ ಥರ ಸಬ್ಜೆಕ್ಟ್ ಅದು ಅಪ್ಪು ಸರ್ದು. ಸೊ ಬ್ಯಾಡ್ಲಿ ನಮಗೆ ನಮ್ಮ ಅಪ್ಪು ಸರ್ ಇಲ್ಲ, ಅದು ಬೇಜಾರದ ವಿಷಯ. ಸೊ ಆದರೆ ಅವ್ರ ಆಶೀರ್ವಾದ ನಮ್ಮ ಪಪ್ಪಿ ಸಿನಿಮಾಕ್ಕೆ ಇದೆ ಅಂತ ಹೇಳ್ಬೋದು. ಸೊ ಅದಾದರೆ ಆ ಪಾಯಿಂಟಲ್ಲೇ ನಮಗೆ ಧ್ರುವ ಸರ್ ನಮಗೆ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ಆ್ಯಕ್ಷನ್ ಕಟ್ಟು ಕತೆಗಳು ಇದ್ದಾವೆ. ಸರ್ ಒಪ್ಪಿದರೆ ಖಂಡಿತ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಬೇಕು. ಅದೇ ನಮ್ಮ ಉತ್ತರ ಕರ್ನಾಟಕ ಭಾಷೆಗಳನ್ನು ದೊಡ್ಡ ಸ್ಟಾರ್ಗಳಿಗೆ ಮಾಡಬೇಕನ್ನೋದು ತುಂಬ ಆಸೆ ಇದೆ. ಸೊ ನೋಡೋಣ, ಸರ್ ಏನೋ ಪರ್ಮಿಷನ್ ಕೊಟ್ಟರೆ, ಯಾರೇ ನಟರು ಕತೆ ಒಪ್ಪಿದರೆ ಸೊ ಖಂಡಿತ ಒಂದು ಸ್ಟಾರ್ ನಟರಿಗೆ ಸಿನಿಮಾ ಮಾಡಬೇಕನ್ನೋ ಆಸೆ ಇದೆ ಸರ್. ಸೊ ಪ್ರೀಮಿಯರ್ ಶೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ ಬಂದಿದೆ, ಯಾರೆಲ್ಲ ಸೆಲೆಬ್ರಿಟಿಗಳು ಬರ್ಬೋದು ಅಂತ? ಹಾಂ ಖಂಡಿತ. ಮೊನ್ನೆ ರಮ್ಯ ಮೇಡಮ್ ಅವರು ಡೆಫಿನೆಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ರಾಜ್ ಬಿ ಶೆಟ್ಟಿ ಸರ್ ಮೊನ್ನೆ ವಾಯ್ಸ್ ಮೆಸೇಜ್ ಮಾಡಿಬಿಟ್ಟು ಖಂಡಿತ ನಾನು ಬರ್ತೀನಿ, ನಾನು ಸಿನಿಮಾ ನೋಡ್ತೀನಿ, ಸೊ ಅಲ್ಲೇ ನಾನು ಬೈಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ವಿನಯ್ ರಾಜ್ಕುಮಾರ್ ಸರ್ಗೆ ಅಪ್ರೋಚ್ ಮಾಡಿದ್ವಿ, ದುನಯ್ ವಿಜಯ್ ಸರ್ಗೆ ಅಪ್ರೋಚ್ ಮಾಡ್ತಾಯಿದ್ವಿ. ಸೊ ಹೀಗೆ ಕನ್ನಡದ ಧ್ರುವ ಸರು ಮತ್ತೆ ನಾನು ಬಂದು ನೋಡ್ತೀನಿ, ಅಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಕನ್ನಡದ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾ ಬಂದು ನೋಡಿ, ಸೊ ನಾನು ನಿಮಗೆ ಬ್ಯಾಕ್ ಬೋನ್ ಆಗಿದ್ದೀವಿ, ಒಳ್ಳೆ ಸಿನಿಮಾ ಗೆಲ್ಲಬೇಕಂತ ವಿಶ್ ಮಾಡ್ತಾ ಇದ್ದಾರೆ ಸರ್. ಫೈನಲಿ ಏನು ಹೇಳ್ತೀರಾ ಎಲ್ರಿಗೂ? 1ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಡೈಲಾಗ್ ಮೂಲಕನೇ ಹೇಳ್ಬೇಕೀಗ, ಓಕೆನಾ? ಡೈಲಾಗ್ ಮೂಲಕ ಅಂದರೆ ಒಂದು ಡೈಲಾಗ್ ಹೇಳೋದ್ರ ಮೂಲಕ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಅಂತ ಹೇಳಬೇಕು ಸಿನಿಮಾ ನೋಡೋಕ್ಕೆ. ಆದರೆ ತಕ್ಷಣ ಹಂಪಿ ಹೊಳಿ ಶುದ್ಧ ಐತಿ, ನಮ್ಮ ಜನಗಳ ಮನ ಚಲೋ ಐತಿ, ಖಾಲಿ ಇದ್ದ ಮನ್ಯಾಗ ಕೂತ್ ಏನ್ ಮಾಡೋದೈತಿ, ಒಂದೇ ಒಂದ್ಸಲ ಥಿಯೇಟ್ರಿಗೆ ಬಂದ್ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕ ಪಪ್ಪಿ ಗೆಚ್ಚೈತಿ. ಸೂಪರ್ ಸರ್, ಫೈನಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಅದೇ ನಾನು ಪ್ರೇಕ್ಷಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಸಿನಿಮಾಕ್ಕೆ ದಯವಿಟ್ಟು ಮಕ್ಕಳು ನೋಡ್ತಕ್ಕಂಥ ಸಿನಿಮಾ. ಯಾಕಂತಂದರೆ ಅದು ಅಷ್ಟು ಒಂದು ಎಮೋಷನ್ ಟಚ್ ಆಗುತ್ತೆ ಆ ಸಿನಿಮಾದಲ್ಲಿ. ಸೊ ಈ ಬಾಲಕ ಇದನ್ನೆಲ್ಲ ಇವರು ನಮ್ಮ ಮಿನಿ ಪ್ರೊಡ್ಯೂಸರ್ಸು, ಇವರು ಒಂದು ಪ್ರೀಮಿಯರ್ ಶೋ ನೋಡಬೇಕಾದ್ರೆ ಒಂದು ಕ್ಲೈಮ್ಯಾಕ್ಸ್ ಸೀನ್ ಬಂದಾಗ ನಿಜವಾಗ್ಲೂ ತುಂಬ ಒಂದು ಎಮೋಷನ್ ಆಗಿ ಅಳ್ತಾ ಇದ್ದ. ಸೊ ಏನಾಯ್ತು ಅಂತ ನೋಡಿ ನಾವು ನಿಂತು ಸಿನಿಮಾ ಸ್ಟಾಪ್ ಮಾಡಿ ನೋಡಿದ್ರೆ ಇವನು ತುಂಬ ಒಂದು ಆ ಸಿನಿಮಾಗೆ ಕನೆಕ್ಟ್ ಆಗಿ ಅಳ್ತಾ ಇದ್ದ. ಸೊ ಅಲ್ಲೇ ಗೊತ್ತಾಗುತ್ತೆ ಸಿನಿಮಾ ಕ್ಲೈಮ್ಯಾಕ್ಸ್ ಯಾವ ಥರ ಇರುತ್ತೆ. ಅಂದರೆ ಮಕ್ಕಳಿಗೆ ಒಂದು ಈ ಥರ ಸಿನಿಮಾ ಕನೆಕ್ಟ್ ಆಗಿದೆ ಅಂತಂದರೆ ಸೊ ತುಂಬ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸಿನಿಮಾ. ದಯವಿಟ್ಟು ನೀವು ಒಂದ್ಸರಿ ನಮ್ಮ ಪಪ್ಪಿ ಸಿನಿಮಾ ಟ್ರೈಲರ್ ನೋಡಿ, ನಿಮಗೆ ಟ್ರೈಲರ್ ಇಷ್ಟ ಆದರೆ ಮಾತ್ರ ಸಿನಿಮಾ ನೋಡಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ ಸರ್. ಟ್ರೈಲರ್ ನೋಡಿದಾಗ ಒಂದು ಸಸ್ಪೆನ್ಸ್ ಆಗಿ ಇಟ್ಟಿದ್ರ. ಸೊ ಪಪ್ಪಿ ಓನರ್ ಯಾರು ಅಂತ ಎಲ್ಲೂ ಕೂಡ ತೋರಿಸಿಲ್ಲ. ಸೊ ಪಪ್ಪಿ ಓನರ್ನ ಯಾವುದಾದ್ರೂ ಒಬ್ಬ ಫೇಮಸ್ ಆ್ಯಕ್ಟರ್ ಏನಾದರೂ ಆ್ಯಕ್ಟ್ ಮಾಡಿದಾರಾ? ಬಿಕಾಸ್ ಥಿಯೇಟ್ರಲ್ಲಿ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಏನಾದರೂ ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ದಾರಾ ಅಂತ? ಯಾರ ನಟನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಯಾವ ನಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ?
ಖಂಡಿತ ಸರ್. ಪಪ್ಪಿ ಸಿನಿಮಾದಲ್ಲಿ ಈ ಪಪ್ಪಿ ಓನರ್ ಯಾರು ಅನ್ನೋದು ತುಂಬ ಕ್ಯೂರಿಯಾಸಿಟಿ ಆಗಿದೆ. ಅದೇನೋ ಹೇಳ್ತಾರಲ್ಲ ಆ ಥರ ಅದು ಕ್ಯೂರಿಯಾಸಿಟಿ ಆಗಿದೆ. ಅದು ಕ್ಯೂರಿಯಾಸಿಟಿ ಆಗೇ ಇರಲಿ. ಫಸ್ಟ್ ಡೇ ಫಸ್ಟ್ ಶೋ May 1ಗೆ ಸಿನಿಮಾ ರಿಲೀಸ್ ಆಗುತ್ತೆ. ಅವತ್ತೇ ನೋಡಿ, ನಿಮಗೆ ಅಲ್ಲೇ ಗೊತ್ತಾಗುತ್ತೆ. ಯಾಕೋ ಧ್ರುವ ಸರ್ಜಾ ಸರ್ ಏನಾದರೂ ಇರ್ಬೋದಾ ಅಂತ ಅನ್ನಿಸ್ತಿದೆ ಅಥವಾ ಇಲ್ಲ ರಮ್ಯಾ ಮೇಡಮ್ ಏನಾದರೂ ಇರ್ಬೋದಾ ಅಂತ. ಬಟ್ ನೋಡೋಣ, ಬಿಕಾಸ್ ಯಾಕಂತಂದರೆ ಅವರು ಕೂಡ ಒಂದಷ್ಟು ಸಿನಿಮಾಗಳಲ್ಲಿ ನಾಯಿ ಮರಿನೆಲ್ಲ ಇಷ್ಟಪಟ್ಟಿದ್ರು. ಸೊ ಅವನ ಕಾರಣಕ್ಕೆ ಎನಿವೇ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿ ವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಪಪ್ಪಿ ಸಿನಿಮಾ ರಾಜ್ಯಾದ್ಯಂತ ಯಶಸ್ವಿಯಾಗಿ ಪರಭಾಷೆಗಳಿಗೂ ಸಹ ಕಾಲಿಟ್ಟು ಅಲ್ಲೂ ಕೂಡ ಯಶಸ್ಸನ್ನು ಕಾಣಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇನ್ನೊಂದೈತಾ? ಬಗ್ಗೆ ಇಲ್ಲಿ ಕೊಡಿ. ಬಾಯಿಲೆ ಕ್ಯಾಕ್ ಕುಂತ್ಬಿಡ್ಲೆ. ಎಲೆ ಅಡಿಕೆ ಸುಣ್ಣ ಕೆಂಪಳದಿ ಬಣ್ಣ ಅವನವನ್ ತಲೆ ಮ್ಯಾಗ ತಲೆ ಬೀಳ್ಲೆ ಈ ಸಲ ಕಪ್ RCB ಗೆಲ್ಲೆ. ಎಲೆ ಅಡಿಕೆ ಸುಣ್ಣ ಕೆಂಪಳದಿ ಬಣ್ಣ ಅವನವನ್ ತಲೆ ಮ್ಯಾಗ ತಲೆ ಬೀಳ್ಲೆ ಈ ಸಲ ಪಪ್ಪಿ ಸಿನಿಮಾ ಗೆಲ್ಲೆ. ಸೂಪರ್. RCBಗೆ ತುಂಬ ಚೀರಪ್ ಆಗಲಿ. ಯಾರು ನಿಮ್ಮ ಫೇವ್ರೇಟ್ ಪ್ಲೇಯರು? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಸಿನಿಮಾ ಗೆದ್ರೆ ವಿರಾಟ್ ಕೊಹ್ಲಿಗೆ ಒಂದು ಪಪ್ಪಿ ಗಿಫ್ಟ್ ಕೊಡ್ತೀರಾ? ಕೊಡ್ತೀರಿ. ವಿರಾಟ್ ಕೊಹ್ಲಿ ಅವ್ರು ಏನು ಭಾಷೆ ಮಾತಾಡ್ತಾರಂತ ನಮ್ಗೆ ಮಾತಾಡಕ್ಕೆ ಬರಲ್ಲ. ಹೌದು. ಇವಾಗ ನನಗೊಂದು ಡೌಟು, ವಿರಾಟ್ ಕೊಹ್ಲಿಗೆ ಇನ್ ಕೇಸ್ ನಿಮ್ಮ ಸಿನಿಮಾ ಗೆದ್ದೇ ಗೆಲ್ಲುತ್ತೆ, ಬಿಕಾಸ್ ಅಷ್ಟು ಚೆನ್ನಾಗಿದೆ. ಪಪ್ಪಿ ಸಿನಿಮಾ ಗೆದ್ದ ಮೇಲೆ ಪಪ್ಪಿಯನ್ನು ವಿರಾಟ್ ಕೊಹ್ಲಿ ಗಿಫ್ಟಾಗಿ ಕೊಡೋಕೆ ಹೋದಾಗ ಅವ್ರಿಗೆ ನಿಮಗೆ ಹಿಂದಿ ಬರಲ್ಲ, ಯಾವ ಭಾಷೆ ಬರುತ್ತೋ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಿ. ಸೊ ಅವ್ರು ಕನ್ನಡ ಬರಲ್ಲ. ಸೊ ನಿಮ್ಗೆ ಹಿಂದಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ ಕೇಸ್ ಬಂದರೂ ಕೂಡ ಹೇಳ್ಬೋದು. ನಂಗೆ ಹಿಂದಿ ಬರುತ್ತೆ ಸ್ವಲ್ಪ. ಬರುತ್ತಾ? ಸ್ವಲ್ಪ. ನಮಗೆ ಬರಲ್ರಿಪ್ಪ. ಯಾವ ಥರ ತೊಗೊಂಡೋಗಿ ಕೊಡ್ತೀರಾ ಪಪ್ಪಿನ ವಿರಾಟ್ ಕೊಹ್ಲಿಗೆ ಹೋಗಿ? ಅವ್ರಿಗೆ ಕನ್ನಡ ಬರಲ್ಲ, ಸೊ ನಿಂಗೆ ಹಿಂದಿ ಬರಲ್ಲ. ನಾವು ಕನ್ನಡ ಮಾತಾಡಲ್ರಿ. ಹಿಂದಿ ಮಾತಾಡಲ್ರಿ. ಹಿಂದಿನ ಬರಲ್ರಿ ನಮಗೆ. ನಂಗೆ ಸ್ವಲ್ಪ ಬರುತ್ತೆ ಹಿಂದಿ. ಅಲ್ಲ, ಹೆಂಗೆ ಕೊಡ್ತೀಯ ಪಪ್ಪಿನ ತೊಗೊಂಡೋಗಿ? ಪಪ್ಪಿನ ಒಂದು ಹಿಂಗೆ ತಂದು ತಯಾರಿ ನಿಮಗೋಸ್ಕರ ಅಂತಂದು ಕೊಡ್ತೀವಿ. ಅಲ್ಲೇ ಆಗಲ್ಲ. ಅವ್ರಿಗೆ ಅರ್ಥ ಆಗಿಲ್ಲಲ್ವಾ? ಅವ್ರಿಗೆ ಕನ್ನಡ ಬರಲ್ಲ, ನಿನಗೆ ಹಿಂದಿ ಬರಲ್ಲ. ಹೆಂಗೆ ಹೇಳ್ತೀಯ ನಮ್ಮ ಪಪ್ಪಿ ತಗೊಳ್ಳಿ ಸರ್ ನೀವು ಸಾಕಿ ಅಂತ ಹೆಂಗೆ ಹೇಳ್ತೀಯ ಅವ್ರಿಗೆ? ಯಾವ ಭಾಷೆಯಲ್ಲಿ ಹೇಳ್ತೀಯ ಅಂತ ಅವ್ರು ಕೇಳ್ತಾ ಇರೋದು. ನಾವು ಹೋಗೋದು ಹಿಂಗೆ ಕೊಡೋದು ತಗರಿ ಸರ್ ಅಂತಂದು ಕೊಟ್ಟು ಬಂದು ಅಷ್ಟೇನಾ? ಒಟ್ಟು ಕನ್ನಡದಲ್ಲೇ ಹೇಳ್ತೀಯ? ನನಗೆ ಇಂಗ್ಲೀಷನು ಬರಲ್ಲ, ಹಿಂದಿನೂ ಬರಲ್ರಿ. ಮುಂದಿನ ದಿನಗಳಲ್ಲಿ ಇಂಗ್ಲೀಷ್ ಅವ್ರೇನಾದ್ರೂ ವೈಫಾಗಿ ಸಿಕ್ಬಿಟ್ರೆ ಏನು ಮಾಡ್ತಾರೆ? ಹೆಂಡ್ತಿಯಾಗಿ ಸಿಕ್ಕಿದ್ರೆ ಅವ್ರು ಮಾಡ್ಕೊಳೋದಲ್ರಿ ನಾವು. ನೀವು ಮಾಡ್ಕೊಳ್ಳೋದೇ ಇಲ್ಲ. ಕನ್ನಡದವ್ರನ್ನೇ ಮದುವೆ ಆಗ್ತೀರಾ? ಯಾರ ಹುಡುಗಿ? ಅವ್ರನ್ನ ಕಂಡು ಹಿಡಿಬೇಕಲ್ರಿ. ಕರಿಮಾರವ್ ನಿಮ್ಮ ಮನೆಗಿದೆ ತಾನೆ? ಇಲ್ರಿಪ್ಪ, ನಾನು ಬಂದು ನೋಡಿದ್ದೀನಿ. ನಮ್ಮ ಮನೆಯಲ್ಲಿ ಐತೆ ಬಿಡ್ರಿ. ಕೊಪ್ಪಳದಾಗ? ಕೊಪ್ಪಳದಾಗ. ನಿಮ್ಮ ಹಳ್ಳಿ? ಅಲ್ವರ್ತಿಯಾಗ. ನಿಮ್ಮ ಮನೆ? ಇಲ್ಲ, ಯಾವ್ದು ಮನೆ? ಹಾಂ, ಸರಿ ಆಯಿತು. ಕರಿಮಾರವನ್ಗೆ ಹೇಳ್ತೀನಿ. ಹೇಳ್ರಿ. ಕರಿಮಾರವ್ವ, ಐ ಲವ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.